ಸೊ ಯೂಶಲಿ ಈ ಸಿನಿಮಾನ ಅವರು ನೋಡಿರ್ತಾರೆ, ಅವ್ರ ಸಿನಿಮಾ ಹೇಗೆ ಬರ್ತಾ ಇದೆ, ಯಾಕಂದ್ರೆ ಯಾವಾಗಲೂ ಹೇಳ್ತಾರೆ ಇಟ್ಸ್ ಅವರ್ ಬೇಬಿ ಅಂತ. ಬಟ್ ಅವರಿಗೆ ಆ ಒಂದು ಸಿನಿಮಾ ಬಗ್ಗೆ, ನಮ್ಮ ಸಿನಿಮಾ ಬಗ್ಗೆ ಈ ತರ ಬರ್ತಾ ಇದೆ, ಎಲ್ಲ ವಿಜುವಲೈಸೇಷನ್ ಎಲ್ಲವೂ ಇರುತ್ತೆ. ಸೊ ನಮ್ಮ ಸಿನಿಮಾ ತಂಡದವ್ರಿಗೆ ಒಂದು ಚಾಲೆಂಜ್ ಏನಪ್ಪಾ ಅಂದ್ರೆ, ಒಂದು ಸೆಂಟೆನ್ಸ್ ಅಲ್ಲಿ ಅವ್ರಿಗೆ ಸಿನಿಮಾ ಬಗ್ಗೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನ ಇವಾಗ ಹೇಳ್ಬೇಕಾಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ಪತ್ರಿಕಾ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು ಕ್ವಶನ್ಸ್ ರೈಸ್ ಮಾಡ್ತೀರಾ, ಬಟ್ ಆಫ್ಟರ್ವರ್ಡ್ಸ್ ಅಂದ್ರೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಅಲ್ಲಿ ಅವ್ರು ನಿಮ್ಗೋಸ್ಕರ ನೀವು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾರೆ. ಈಗ ಮೊದಲಿಗೆ ಅವರ ಒಂದು ಸ್ಟೋರಿ ಅನೇಕರಿಗೆ ಮಾದರಿ, ನಮಗೂ ಕೂಡ ಅವರು ಇನ್ಸ್ಪಿರೇಷನ್. ಅವ್ರ ಸ್ಟೋರಿ, ಅವ್ರ ಜೀವನದಲ್ಲಿ ಅವ್ರು ನಡೆದು ಬಂದಿರುವಂತ ದಾರಿ, ಒಂದು ಸ್ಟೋರಿ ಆಗಿರ್ಬೋದು, ಒಂದು ಫಿಲಮ್ ಕೂಡ ಬರ್ಬೋದು ಮುಂದೆ ಅವ್ರ ಸ್ಟೋರಿ ಬಗ್ಗೆ. ಸೊ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಮನೆ ಮಾತಾಗಿರುವಂತಹ ನಮ್ಮ ರವಿ ಬಸರೂರ್ ಸರ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಇಡೀ ಭಾರತದಲ್ಲೇ ಮನೆ ಮಾತಾಗಿದ್ದಾರೆ ಅವರು. ಸೊ ವಿ ಆರ್ ಸೋ ಪ್ರೌಡ್ ಟು ಹ್ಯಾವ್ ಯು ಸರ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀ ರವಿ ಬಸರೂರ್. ಸರ್, ಒಂದ್ ಸೆಂಟೆನ್ಸ್ ಅಲ್ಲಿ ನೀವು ಮಾತಾಡೋದೇ ಕಡಿಮೆ ಸರ್, ಆದ್ರೆ ನಿಮ್ಗೆ ನೋಡಿ ಜಾಕ್ ಮಾಡ್ತಾರ. ನಾವು ಕೇಳ್ತಾ ಇದೀವಿ ಒಂದ್ ಸೆಂಟೆನ್ಸ್ ಅಲ್ಲಿ ಫಿಲಮ್ ಬಗ್ಗೆ ಹೇಳಿ ಅಂತ. ಎಲ್ರಿಗೂ ನಮಸ್ಕಾರ. ಮೊದಲನೇ 20 ನಿಮಿಷದಲ್ಲಿ ನಿಮ್ಮ ದುಡ್ಡು ವಸೂಲಾಗಿರುತ್ತೆ, ಇಷ್ಟು ಮಾತ್ರ ಗ್ಯಾರಂಟಿ ಹೇಳ್ಬೋದು. ಸೊ ಆ 20 ನಿಮಿಷದಲ್ಲಿ ಒಂದು ದೈತ್ಯ ನಿರ್ಮಾಪಕರನ್ನ ನೋಡ್ತೀರಾ, ಒಂದು ದೈತ್ಯ ಪ್ರತಿಭೆಗಳನ್ನು ನೋಡ್ತೀರಾ, ಇದಂತೂ ಗ್ಯಾರಂಟಿ ಹೇಳಬಲ್ಲೆ. ಯಾಕಂದ್ರೆ ಈ ಮಾತನ್ನ ಹೇಳ್ತಾ ನನಗೆ ರೋಮ ನಿಲ್ತಾ ಇದೆ. ಸೊ ಆ ಮಟ್ಟದ ಒಂದು ಏನು ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಇಡೀ ತಂಡ ರೆಡಿಯಾಗಿದೆ, ಅದಂತೂ ಗ್ಯಾರಂಟಿ ಹೇಳಬಲ್ಲೆ. ಸೊ ಅದಾದಮೇಲೆ ನಿರ್ಮಾಪಕರ ಬಗ್ಗೆ ನಾನು ಯಾರನ್ನೆಲ್ಲ ಭೇಟಿ ಆಗ್ತೀನಿ ಎಲ್ಲರೂ ಹೇಳೋದೊಂದೇ, ಸೊ ಅವ್ರಿಗೊಂದು ಸಾಥ್ ಕೊಡಿ, ಅವ್ರಿಗೊಂದು ಸಾಥ್ ಕೊಡಿ ಅಂತ. ಖಂಡಿತ ಸರ್, ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೀನಿ. ಸೊ ಯಾಕಂದರೆ ಒಂದು ಸಿನಿಮಾ ಗೆದ್ದರೆ ಎಷ್ಟೋ ಟೆಕ್ನಿಷಿಯನ್ಸು ಅದರ ಹಿಂದಿರುವಂಥ ಎಲ್ಲರೂ ಬದುಕ್ತಾರೆ. ಆ ನಿಟ್ಟಿನಲ್ಲಿ ಅದು ಈ ರೀತಿಯ ಪ್ರಯತ್ನ, ಇದೊಂದು ದೊಡ್ಡ ಸಾಹಸ. ಸೊ ಈ ಸಾಹಸಕ್ಕೆ ಸಪೋರ್ಟ್ ಕೊಟ್ಟಂತ ಎಲ್ಲರಿಗೂ, ಎಕ್ಸ್ಪೆಷಲಿ ನಮ್ಮ ನಿರ್ದೇಶಕರು, ಆಮೇಲೆ ಹೀರೋ, ಈ ಮಟ್ಟದ ಇನ್ವಾಲ್ವ್ಮೆಂಟ್ ನಾನು KGF ನೋಡಿದ್ದೆ. ಅದಾದ ನಂತರ ಮೊದಲನೇ ಸಾರಿ ನೋಡ್ತಾ ಇರೋದು. ಅಂದರೆ ಎಲ್ಲ ವಿಷಯದಲ್ಲೂ ಅದರಲ್ಲಿ ಡಿಸ್ಕಸ್ ಮಾಡಿ ಇದರಲ್ಲಿ ಬೆಸ್ಟ್ ಕೊಡಬೇಕು ಅನ್ನೋಂಥ ಅವ್ರದ್ದು ಒಳಗಿರುವಂಥ ಹುಮ್ಮಸ್ಸು. ಸೊ ಅದಕ್ಕೆ ಯಾವಾಗಲೂ ನಾನು ಸಾಥಿದ್ದೀನಿ ಸರ್. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ. ಕನ್ನಡದಿಂದ ಇನ್ನೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಸರ್? ಇಡೀ ಸಿನಿಮಾನ ಎಕ್ಸ್ಪೆಕ್ಟೇಷನ್ ಇದೆ. ಖಂಡಿತ ಒಂದು ಒಳ್ಳೆ ಸಿನಿಮಾ ಇದೆ. ಥ್ಯಾಂಕ್ ಯು ರವಿ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದ ಬಹಳ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು. ಹಾಗೆ ಈಗ ನೆಕ್ಸ್ಟ್ ನಾವು ನಮ್ಮ ಸಿನಿಮಾ ತಂಡದಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ನಿಮ್ಮ ಥರ ಯಾವಾಗಲೂ ಇವರು ಕ್ಯಾಮ್ರಾ ಹಿಂದೆ ಇರ್ತಾರೆ, ಆದರೆ ಅವರ ಕೆಲಸ ಮಾತಾಡುತ್ತೆ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಅವರ್ ಸಿನಿಮಾಟೋಗ್ರಾಫರ್ ಸತ್ಯ ಹೆಗ್ಡೆ ಸರ್. ಎಲ್ರಿಗೂ ನಮಸ್ಕಾರ. ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ದಾರೆ. ಸೊ ಹೇಳ್ಬೇಕಂದ್ರೆ, ಇದುವರೆಗೂ ನೋಡಿದಿರೋಂಥ ಹೀರೋ, ಇದುವರೆಗೂ ನೋಡಿದಿರೋಂಥ APR ಡೈರೆಕ್ಟ್ರು, ಇದುವರೆಗೂ ನೋಡಿದಿರೋಂಥ ಪ್ರೊಡ್ಯೂಸರು, ಇದುವರೆಗೆ ನೋಡಿದಿರೋಂಥ ನನ್ನ ಕೆಲಸ, ಇದುವರೆಗೆ ನೋಡಿದಿರೋದು ಮಾರ್ಟಿನಲ್ಲಿ ಇರುತ್ತೆ. ನೋ ಕಾಂಪ್ರಮೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಕರಿತೀವಿ ನಿಮಗೆ ವೇದಿಕೆಗೆ. ಈಗ ಧ್ರುವ ಸರ್ಜಾ ಅವರು ಆಕ್ಷನ್ ಪ್ರಿನ್ಸ್ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅಷ್ಟೇ ಸೂಪರ್ ಡೂಪರ್ ಆಗಿ ಡಾನ್ಸ್ ಕೂಡ ಮಾಡ್ತಾರೆ. ಸೊ ಅವರನ್ನ ಈ ಸಿನಿಮಾದಲ್ಲಿ ಕುಣಿಸಿರುವಂತ ನಮ್ಮ ಮುರಳಿ ಮಾಸ್ಟರ್ ಅನ್ನ ವೇದಿಕೆಗೆ ಬರ್ಮಾಡ್ಕೊಂಡ. ಮುರಳಿ ಮಾಸ್ಟರ್, ಸದ್ಯಕ್ಕೆ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳಿ, ಮತ್ತೆ ಪ್ರೆಸ್ ಮೀಟ್ ಅಲ್ಲಿ ನೀವು ಜಾಸ್ತಿ ಹೇಳ್ಬೋದು. ಇದು ಅದೃಷ್ಟದ ದೇವತೆ ಮಾರ್ಟಿ, ಎಲ್ಲರಿಗೂ ಓಕೆ ಸೂಪರ್. ಅದು ಇನ್ನೊಂದು ಸೆಂಟೆನ್ಸ್ ಹೇಳ್ಬಿಡಿ, ನಮಗೆ ಸಮಾಧಾನ ಆಗ್ತಾ ಇಲ್ಲ. ಹೇಳಿ ಮಾಸ್ಟರ್, ಡಾನ್ಸ್ ಬಗ್ಗೆ ಒಂದು ಇನ್ನೊಂದು ಸೆಂಟೆನ್ಸ್ ಅಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಇದು ಎಕ್ಸ್ಪ್ರೆಷನ್ಕಿನ್ನ ಇದು ದೊಡ್ಡದಾಗೆ ಇದೆ. ನಾನು ಅವತ್ತೇ ಹೇಳಿದ್ದೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳಿ, ಪ್ಯಾನ್ ಇಂಡಿಯಾ ಅಂತ ಹೇಳ್ಬೇಡಿ ಅಂತ. ಹೌ ಎಕ್ಸೈಟೆಡ್ ಯು ಆರ್. ಎಸ್, ಯಾಕಂದ್ರೆ ನೀವು ಇದೊಂಥರ ಟ್ಯಾಬ್ಲೆಟ್ಸ್ ತಗೊಳ್ಳಂಗೆ ಬಂದು ನೋಡಿದ ತಕ್ಷಣ ಮತ್ತೆ ನಾವು ಮತ್ತೆ ಶುರುವಾಗಿ ಮಾಡೋ ಡ್ಯಾನ್ಸ್ಗೆ ಹೋಗ್ಬೋದು. ಅಷ್ಟೊಂದು ಎನರ್ಜಿ ಕೊಡುತ್ತೆ. ಒಂದ್ಸರಿ ನೀವು ನೋಡಿದ ತಕ್ಷಣ ಇಲ್ಲೇ ಜುಮ್ ಅಂತ ಇರುತ್ತೆ ಎಲ್ಲರೂ. ಒಂದ್ಸರಿ ನೋಡಿದ್ವಿ, ಆಲ್ರೆಡಿ ಎಷ್ಟೋ ಸಲ ನೋಡಿದ್ವಿ, ಬಟ್ ಈಗಲೂ ನೋಡಿದ್ರು ಫ್ರೆಶ್ ಆಗೇ ಇರುತ್ತೆ.
ಅಷ್ಟು ಒಂದು ಫೀಲ್ ಇದೆ ಇದರಲ್ಲಿ. ಯಾಕಂದ್ರೆ ಧ್ರುವ ಸರ್ ಜೊತೆಗೆ ನಾವು ಪೊಗರು ಸಿನಿಮಾ ಮಾಡಿದಾಗ ನನಗೆ ಅದೊಂದು ಅದೃಷ್ಟ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ನನಗೆ ತುಂಬಾ ದಿವಸ ನಾನು ವರ್ಕ್ ಕಮ್ಮಿ ಇತ್ತು ಅವಾಗ. ಆ ಟೈಮಲ್ಲಿ ಪೊಗರು ಸಿನಿಮಾ ಮಾಡಿದ್ಮೇಲೆ ನನಗೆ ತಿರ್ಗಾ ಮತ್ತೆ ಒಂದು ಬೂಸ್ಟಪ್ ಸಿಕ್ಕಿದ್ದು. ಯಾಕಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗಾಕ 600 ಸಾಂಗ್ ಮೇಲೆ ಮಾಡಿದ್ದೀನಿ, ನಾನು ಸಿನಿಮಾಗಳು ಮಾಡಿದ್ದೀನಿ, 600 ಹೆಚ್ಚು ಸಾಂಗ್ಸ್ಗಳು ಮಾಡಿದ್ದೀನಿ, ಒಳ್ಳೊಳ್ಳೆ ಸಾಂಗ್ಸ್ಗಳು ಹಿಟ್ ಸಾಂಗ್ಗಳು ಕೊಟ್ಟಿದ್ದೀವಿ. ಬಟ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ನಮಗೂ ಸಿಗಲ್ವಾ ಅಂತ ಯೋಚನೆ ಮಾಡಿದ ಟೈಮಲ್ಲಿ ನನಗೆ ಸಿಕ್ಕಿದ ಸಿನಿಮಾ ಮಾರ್ಟಿನ್ ಸಿನಿಮಾ. ಅದಕ್ಕೆ ಧ್ರುವ ಸರ್ಗೂ AP ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ AP ಸರ್ ಜೊತೆ ಅಂಬಾರಿ ಸಿನಿಮಾ ಮಾಡಿದ್ದೆ ನಾನು. ಅದಾದ್ಮೇಲೆ ಈಗ ಅವ್ರ ಜೊತೆ ಮತ್ತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನನಗೆ. ನೆಕ್ಸ್ಟ್ ಇದ್ರಲ್ಲಿ ಮಾತಾಡೋಣ ಇದ್ರ ಬಗ್ಗೆ. AP ಸರ್ ನೋಡಿ, ಅಂಬಾರಿಯಿಂದ ನಾವೇ ಪ್ರತಿ ಸಲ ಬಂದಾಗ ಫಸ್ಟ್ ಅವ್ರ ಹತ್ರ ಮಾತಾಡ್ತೀವಿ. ಸೊ ಇಟ್ಸ್ ಸೋ ಸೂಪರ್. ಒಂದೇ ವರ್ಡ್ ಅಲ್ಲಿ ನೀವು ಆನ್ಸರ್ ಮಾಡ್ಬಿಟ್ವಿ, ಅದೃಷ್ಟ ದೇವತೆ ಅಂತ. ಅದೃಷ್ಟ ದೇವತೆ ಸದಾಕಾಲ ನಿಮ್ ಜೊತೆ ಇರ್ತಾಳೆ. ಆಲ್ ದ ವೆರಿ ಬೆಸ್ಟ್. ಈಗ ಅನೌನ್ಸ್ಮೆಂಟ್ ಮಾಡೋದಂದ್ರೆ ನಮ್ಮ ಉದಯ್ ಮೆಹ್ತಾ ಸರ್ ಅವರು ಅದ್ಭುತವಾಗಿ ಮಾಡ್ತಾರೆ. ಸೊ ಯಾಕಂದ್ರೆ ವಿ ಆರ್ ಸೋ ಎಕ್ಸೈಟೆಡ್ ಸಿನಿಮಾ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ. ಸೊ ಟಿಕೆಟಿಂಗೇ ಮಾಡಿದ್ರು ಟೀಸರ್ ನಲ್ಲಿ, ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಅವರ ಅಭಿಮಾನಿಗಳ ತರ ನಮ್ಮಲ್ಲೂ ಕೂಡ ಇದೆ. ಸೊ ಮೊದಲಿಗೆ ನಮ್ಮ ಚಿತ್ರದ ಪ್ರೊಡ್ಯೂಸರ್ ಆಗಿರುವಂತ ನಮ್ಮ ಉದಯ್ ಮೆಹ್ತಾ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಡೋಣ. ಓಕೆ, ಸೊ ಈಗ ನಾವು ನಮ್ಮ ಮೋಹನ್ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರುವಂತ ಮೋಹನ್ ಬಿ ಕೆರೆ ಸರ್ ಅವರನ್ನ. ಸರ್ ಹಾ ಸರ್ ನಾವು ಕಲರ್ಫುಲ್ ಆಗಿರುತ್ತೆ ಅನ್ಕೊಂಡಿದೀವಿ. ಏನಿಲ್ಲ, ಈ ಮಾರ್ಟಿನ್ ಸಿನಿಮಾ ಆರ್ಟ್ ಡೈರೆಕ್ಟರ್ ನಾನೇ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಇದು ಯಾವ ಖುಷಿ ಆಗುತ್ತೆ ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ಆ ಆರ್ಟ್ ಡೈರೆಕ್ಷನ್ ನಂದೇ ಅಂತ ಹೇಳ್ಕೊಳ್ಳೋಷ್ಟು ಹೆಮ್ಮೆ ಇರುತ್ತೆ. ಈ ಸಿನಿಮಾ ಖಂಡಿತವಾಗಲೂ ಅಷ್ಟು ಉನ್ನತಕ್ಕೆ ಏರುತ್ತೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ ಮೇಡಮ್ ಅಂತ ನಮ್ಮ ಹೃದಯಕ್ಕೆ ಮುಟ್ಟೋ ತರ ಹೇಳಿದ್ರು. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಮ್ಯೂಸಿಕ್ ಬಗ್ಗೆ ನಾವು ಮಾತನಾಡಲೇಬೇಕು. ಸೊ ಡೆಫಿನೆಟ್ಲಿ ಸಿನಿಮಾ ಬಗ್ಗೆ ಹೆಚ್ಚು ಮಾಹಿತಿ ನಿಮಗೆ ಸಿಗುತ್ತೆ. ಈಗ ಸರಿಗಮಪ ಇಂದ ಗುಣ ಸರ್ ಅವರು ಬಂದಿದ್ದಾರೆ, ಅವ್ರನ್ನ ಕೂಡ ನಾವು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಪ್ಲೀಸ್ ಉದಯ್ ಸರ್ ಕೂಡ ಜಾಯಿನ್ ಆಗಬೇಕು. ಗುಣ ಅವರೇ, what do you want to say about ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? So it's very good to connect with you, sir. First of all, so I'm just learning Kannada right now. I'm just joined. I've been in Saregama for a year, but I came here for just a month back for Kannada market. So I'm just learning Kannada right now. So it's my whole company is waiting for this movie. So we're waiting for the same. I'm also waiting for the same. Thank you. Thanks for collaborating with us, sir. Thank you. ಥ್ಯಾಂಕ್ ಯು ಗುಣ ಸರ್. ಹಾಗೆ ಕನ್ನಡ ಇಟ್ಸ್ ಸೋ ಸ್ವೀಟ್, ನೀವು ಬೇಗ ಕಲ್ತ್ಕೊಂಡು ಬಿಡ್ತೀರಾ ನನಗೆ ಗೊತ್ತು. ಐ ಆಮ್ ಶೋರ್. ಥ್ಯಾಂಕ್ ಯು ಸೋ ಮಚ್ ಸರ್. ಉದಯ್ ಸರ್, ನೀವು ಹೇಗೂ ವೇದಿಕೆ ಮೇಲೆ ಇರೋದ್ರಿಂದ ಹಾಗೆ ಬಂದ್ಬಿಡಿ. ಎಲ್ಲರಿಗೂ ನಮಸ್ಕಾರ. ಭಾಳ ಟೈಮಿಂದ ಭಾಳ ಕಾಯ್ದಿಸಿದ್ದೀವಿ, ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು. ಸೊ ಈಗ ಆ ಕ್ಷಣ ಬಂದಿದೆ. ನಿಮ್ಮ ಮುಂದೆ ಮಾರ್ಟಿನ್ ಯಾವಾಗ ಬರುತ್ತೆ ಅಂತ ಈಗ ನೋಡ್ಕೊಳ್ಳಿ. ಸೊ ವಿ ಆರ್ ಸೋ ಎಕ್ಸೈಟೆಡ್ ಟು ನೋ ನಮ್ಮ ಮಾರ್ಟಿನ್ ಸಿನಿಮಾ, ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಸಿನಿಮಾ ಪಂಚಭಾಷೆಗಳಲ್ಲಿ. ಸೊ ಮೊದಲಿಗೆ ಗುರುದೇಶ್ ಪಾಂಡೆ ಸರ್ ಅವರು. ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಅತಿಥಿಗಳಿಗೆ ಮತ್ತು ಮಾರ್ಟಿನ್ ತಂಡಕ್ಕೆ ಶುಭಾಶಯಗಳು. ನಾನು ತುಂಬ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ವಿಜುವಲ್ಸ್ ನೋಡಿದ್ದೀನಿ, ಉದಯ್ ಸರ್ ನನಗೆ ತೋರಿಸಿದ್ದಾರೆ. ನನ್ನ ಪ್ರಕಾರ ಒಂದು ಸೌತ್ ಲ್ಯಾಂಗ್ವೇಜಲ್ಲೇ ಹಿಂದಿಗೂ ಸಮೇತ ನಿಜವಾದ ಕಾಂಪಿಟೇಷನ್ ಕೊಡುವಂಥ ಸಿನಿಮಾ ಮಾಡಿದ್ದಾರೆ. ಇತ್ತೀಚೆಗೆ ನಾವು ಜವಾನು ಆ ಥರದ್ದೆಲ್ಲ ಸಿನಿಮಾಗಳು ನೋಡಿದ್ವಿ. ಆ ಥರದ್ದು ವಿಜುವಲ್ಸ್ನ ಕನ್ನಡದಲ್ಲಿ ಟ್ರೈ ಮಾಡಿದ್ದಾರೆ ಇಡೀ ಟೀಮು. ತುಂಬ ದೊಡ್ಡ ಮಟ್ಟದ ಈ ಸಿನಿಮಾ. ನಿಜವಾಗ್ಲೂ ಇದು ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ನಾನು ಯಾಕಂದರೆ ಸುಮಾರು ವಿಜುವಲ್ಸ್ ನಾನು ನೋಡಿದ್ದೀನಿ. ತುಂಬ ದೊಡ್ಡ ಲೆವೆಲ್ಗೆ ಟ್ರೈ ಮಾಡಿದ್ದಾರೆ ಇಡೀ ಟೀಮು. ಧ್ರುವ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಹಾರ್ಡ್ ವರ್ಕ್ ಮಾಡುವಂಥ ಆ್ಯಕ್ಟ್ರೆಸ್ ಅವರು. ತುಂಬ
ಹಾರ್ಡ್ ವರ್ಕ್ ಮಾಡಿದ್ದಾರೆ. ಡೈರೆಕ್ಟರ್ಗೆ, ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರು ಸರ್. ಏನು ಹೇಳೋದಂದರೆ, ಇವ್ರು ನನಗೆ ಫಸ್ಟ್ ಒಂದ್ಸಲ ಇದು ಒಂದು ಇಂಗ್ಲೀಷ್ ಇದರಲ್ಲಿ ಒಂದು ಟ್ರಾನ್ಸ್ಲೇಷನ್ ಮಾಡೋಕೆ ಬಾ ಅಂತ ಹೇಳಿ ಆಫೀಸಿಗೆ ಕರೆದ್ರು. ಅವತ್ತು 5 ನಿಮಿಷ ತೋರಿಸ್ದಾಗಿಂದ ನಾನು ಇವ್ರಿಗೆ ಬೆನ್ನ ಹಿಂದೆ ಪ್ರತಿ 10 ದಿವಸಕ್ಕೆ ಒಂದ್ಸಲ ಈ ಫುಲ್ ಸಿನಿಮಾ ಯಾವಾಗ ತೋರಿಸ್ತೀರಾ ಸಾರ್, ಫುಲ್ ಸಿನಿಮಾ ಯಾವಾಗ ತೋರಿಸ್ತೀರಾ ಸಾರ್ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದೆ. ಅಂದರೆ ಹೌದು, ಯಾವುದೇ ಫಂಕ್ಷನಿಗೆ ಬಂದು ಸ್ವಲ್ಪ ಪ್ರೇಸ್ಡ್ ಆಗಿ ಮಾತಾಡಬೇಕು. ಆದರೆ ನಮಗೊಂದಷ್ಟು ಜನರಿಗೆ ಉತ್ತರ ಕೊಡೋದಿರುತ್ತೆ. ಅದು ಈಗ ಒಂಥರ RCB ಕಪ್ ಗೆದ್ದಾಗ ಕಾಯ್ತಾ ಇರ್ತೀವಲ್ಲ ನಾವು ಒಂದ್ಸಲ ಗೆಲ್ಲಿ ಆಮೇಲೆ ತೋರಿಸ್ತೀವಿ ಅಂತೇಳಿ. ಸೊ ಅಂಥದ್ದು ಒಂದು ಸಿನಿಮಾ ಬರಲಿ ತೋರಿಸ್ತೀನಿ ಅನ್ನೋದೊಂದು ಛಲದಿಂದ ಕಾಯ್ತಾ ಇರೋದಕ್ಕೆ ಲಿಟ್ರಲಿ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಅಂದರೆ ಪ್ರತಿ ಫ್ರೇಮಲ್ಲೂ ಅದನ್ನು ಕಡಿದು ತೆಗೆದು ಹೆಂಗೆ ಅಂತ ಹೇಳ್ಕೊಂಡು ಚಾಲೆಂಜ್ ಮಾಡುವಂಥದ್ದು ಇದೆಯಲ್ಲ, ಅದು ನಿಮ್ಮ ಫಸ್ಟ್ ಆಫ್ ಆಲ್ ಒಂದು ಬೆಂಬಲ. ಆ ಬೆಂಬಲಕ್ಕೆ ನೀವೆಲ್ಲರೂ ಅದು ಫ್ಯೂಲ್ ಮಾಡಿರೋ ರೀತಿ ಹೀರೋ ಸರ್ ಅಂತ ಹೇಳಿ, ಡೈರೆಕ್ಟರ್ ಸರ್ ಅಂತ ಹೇಳಿದೆ, ಸತ್ಯ ಸರ್ ಐ ಥಿಂಕ್ ಅವ್ರು ಸಿಕ್ಕಿದಾಗಲೂ ಹೇಳಿದೆ ಲಾಸ್ಟ್ ಟೈಮ್ ನಿಮ್ಮನ್ನು. ಇದು ಅಂದರೆ ನಿಮ್ಮ ಕೆಲಸ ಏನೋ ನಿಮ್ಮದು ಬೇರೆದೇನೋ ಟ್ರೈ ಮಾಡಿದಿರೋದು ಇದರಲ್ಲಿ ಪ್ರತಿ ಫ್ರೇಮಲ್ಲೂ ಕಾಣಿಸ್ತಾ ಇದೆ ಅಂತೇಳಿ. ಒಟ್ಟಾರೆ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ನನ್ನ ಒಂದು ಅಸ್ಮಿತೆಯನ್ನು ಎತ್ತಿ ಹಿಡಿಲಿಕ್ಕೋಸ್ಕರ ನನ್ನದೊಂದು ಆಶಯಕ್ಕೆ ಮಾರ್ಟಿನಿಗೆ ನಾನು ತುಂಬ ಕಾಯ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಸರ್ ಜೊತೆ 1-2 ಸಲ ಕಡವಾಗ ಮಾತಾಡಿದ್ದಿದೆ. ಸರ್ ಬೇಗ ಬನ್ನಿ ಸಾರ್, ನಮ್ಗೆ ಬೇಕು, ನಿಮ್ಗೆ ಬೇಕೇ ಗೊತ್ತಿಲ್ಲ, ನಮಗೆ ಬೇಕು ಕನ್ನಡ ಪ್ರೇಕ್ಷಕರಿಗಿಂತ ಒಂದು ಸಿನಿಮಾ ಅಂತೇಳಿ. ಫೈನಲಿ ಬಂದು ಕೂಡಲೇ ಹೇಳಿದೆ, ಥ್ಯಾಂಕ್ ಯು ಸರ್, ಫೈನಲಿ ಒಂದು ಡೇಟ್ ಅನೌನ್ಸ್ ಮಾಡೋಕ್ಕೆ ಕರಿತಿದ್ದೀರಲ್ಲ ಅಂತೇಳಿ. ಇದು ಜಸ್ಟ್ ವಿಜುವಲ್ಸಲ್ಲೇ ಏನು ಕಟ್ಕೊಡ್ಬೋದು ಕನ್ನಡ ಸಿನಿಮಾ ಅನ್ನೋದನ್ನು ತೋರಿಸ್ಕೊಟ್ಟಕ್ಕೆ ನೀವು ಇಡೀ ತಂಡಕ್ಕೆ, ಒಬ್ಬ ಕನ್ನಡ ಪ್ರೇಕ್ಷಕನಿಗೆ ತುಂಬ ಥ್ಯಾಂಕ್ಸ್. ಧನ್ಯವಾದಗಳು ಗಿರಿರಾಜ್ ಅವರಿಗೆ. ಬರ್ತಾ ಇದ್ದಾರೆ ಮಾರ್ಟಿನ್ ಆನ್ ಅಕ್ಟೋಬರ್. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದೀವಿ, ಯಾಕಂದ್ರೆ ನಮ್ಗೆ ಗೊತ್ತಾಗ್ಬಿಟ್ಟಿದೆಲ್ಲ ಡೇಟು. ಸೊ ಎಲ್ಲ ಅಭಿಮಾನಿಗಳಿಗೆ ಗೊತ್ತಾಗಿದೆ. ಸೊ ಖುಷಿ ಆಗ್ತದೆ, ನಿಮ್ಮೆಲ್ಲರ ಮೂಲಕ ಅವರಿಗೆ ತಲುಪ್ತಾ ಇದೆ ಸುದ್ದಿ. ಸೊ ಈಗ ನೆಕ್ಸ್ಟ್ ನಾನು ನಮ್ಮ ಡೈರೆಕ್ಟರ್ ಅನ್ನ ಹಾಗೆ ನಮ್ಮ ಹೀರೋ ಸರ್ನ ವೇದಿಕೆ ಕರೆದಿ 1 ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡಿ ಸರ್ ಅಂತಂದ್ರೆ ನೀವೆಲ್ಲ ನಮಗೆ ಬಿಡ್ತೀರಾ? ಖಂಡಿತ ಇಲ್ಲ, ಸಾಕಷ್ಟು ಇನ್ಫಾರ್ಮೇಶನ್ ನಿಮಗೆ ಬೇಕು. ಹಾಗಾಗಿ Q&A ಈ ನಿರ್ದೇಶಕರಾಗಿರುವಂತ AP ಅರ್ಜುನ್ ಸರ್ ಅವರನ್ನ, and ladies and gentlemen, boys and girls, please put your hands together for our action prince Dhruva Sarja. Please welcome Uday Mehta sir on stage. Ravi sir, Murli master, ದಯವಿಟ್ಟು ಸತ್ಯ ಸರ್, ಮೋಹನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಗುಣ ಅವರೇ ಪ್ಲೀಸ್ ಜಾಯ್ನ್ us on the stage. ಹಾಗೆ ಸೂರಜ್ ಅವರು ಕೂಡ ವೇದಿಕೆಗೆ ಬರಬೇಕು. ಸೊ ದ ನೆಕ್ಸ್ಟ್ ಜರ್ನಿ, ಸೊ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಮತ್ತು ಹಲವಾರು ಚಿತ್ರಗಳನ್ನ ನಿರ್ಮಿಸೋದಕ್ಕೆ ನಮ್ಮ ಉದಯ್ ಮೆಹ್ತಾ ಸರ್ ಅವರ ಸುಪುತ್ರರಾಗಿರುವಂತಹ ಸೂರಜ್ ಮೆಹ್ತಾ ಅವರು ಪ್ರೊಡ್ಯೂಸರ್ ಆಗಿ ಹೊರಬಂದಿದ್ದಾರೆ. ಅವ್ರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ವೇದಿಕೆಗೆ ಬರಮಾಡ್ಕೊಂಡಿದ್ದೀವಿ. ಓಕೆ, ಸೊ ಈಗ ಐ ಥಿಂಕ್ ನಮ್ಮ ಹಲೋ ನಮಸ್ತೆ ಎಲ್ರಿಗೂ, ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯರಿಗೆ ನಮಸ್ತೆ. ಯಾವಾಗಲೂ ಎಲ್ಲೇ ನಾನು ಹೋದ್ರೂ, ನನ್ನ ಜೊತೆ ಧ್ರುವ ಬಂದ್ರೂ ಎಲ್ಲರೂ ಕೇಳ್ತಾ ಇದ್ದಿದ್ದ ಪ್ರಶ್ನೆ ಒಂದೇ, ಯಾವಾಗಪ್ಪ ರಿಲೀಸು ಅಂತ. ಆ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆಗೆ ಇವತ್ತು ಫುಲ್ ಸ್ಟಾಪ್ ಆಗಿದೆ. ಇನ್ಮೇಲೆ ಯಾವತ್ತು ರಿಲೀಸ್ ಯಾವಾಗ ಅಂತ ಕೇಳ್ಬೇಡಿ, ಇದೇ ಲಾಸ್ಟ್ ರಿಲೀಸ್ ಡೇಟು ನಾವು ಅನೌನ್ಸ್ ಮಾಡ್ತಾ ಇರೋದು, ಇದೇ ಫೈನಲ್ ರಿಲೀಸ್ ಡೇಟು, ಈ ಡೇಟಲ್ಲಿ ಬಂದೇ ಬರ್ತೀವಿ ಅಂತ ಖುಷಿಯಿಂದ ಹೇಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಮತ್ತೆ ತುಂಬಾ ವರ್ಷಗಳ ಜರ್ನಿ, ಅಂದ್ರೆ ಒಂದು 2.5 ವರ್ಷ ಆಯ್ತು. ಈ ಆಗಸ್ಟ್ ಬಂದ್ರೆ 3 ವರ್ಷ ಆಗುತ್ತೆ ನಮ್ಮ ಮಾರ್ಟಿನ್ ಸಿನಿಮಾ ಶುರುವಾಗಿ. ಅದು ಮಾಮೂಲಿ ನಮ್ಗೆ ಈ ಅರ್ಜುನ್ ಸಿನಿಮಾ ಅಂತಂತಂದ್ರೆ ಯಾವಾಗ್ಲೂ ಲೇಟು ಅನ್ನೋದಕ್ಕೆ ಇದು ಒಂದು ಅಣೆಪಟ್ಟಿ. ಯಾಕೆಂತಂದ್ರೆ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂ, ಒಳ್ಳೇದು ಮಾತಾಡಿದಾರೋ ಕೆಟ್ಟದ್ದು ಮಾತಾಡಿದಾರೋ. ಹಂಗಾಗಿ ನಾನು ಜಾಸ್ತಿ ಮಾತಾಡಲ್ಲ. ಸಿನಿಮಾ ರಿಲೀಸ್ ದಿನ ಬೆಳ್ಳಿ ಪರದೆ ಮೇಲೆ ಮಾರ್ಟಿನ್ನೇ ಮಾತಾಡುತ್ತೆ, ಎಲ್ಲರ ಶ್ರಮ ಮಾತಾಡುತ್ತೆ ಅಂತ ಹೇಳ್ತಾ, ನಮ್ಗೆಲ್ರಿಗೂ ನೀವು ಸಾಥ್ ಕೊಡಿ,
ನಿಮ್ಮ ಪ್ರೋತ್ಸಾಹ ಕೊಡಿ. ಮತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಎಷ್ಟೇ ತೊಂದರೆಗಳು ಬಂದ್ರು ಜೊತೆಯಲ್ಲಿ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮಾಡಿರುವಂತ ಒಂದು ಸಿನಿಮಾ. ಮತ್ತೆ ಆ ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲ ಸೇರಿ ಮಾಡಿರುವಂತ ಸಿನಿಮಾ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾಗೆ ಬೇಕೇ ಬೇಕು. ಏಕೆ ಅಂತಂತಂದ್ರೆ ಹೊರಗಡೆ ಹೋಗಿ ನಾವು ನಮ್ಮ ಸ್ಟೇಟಲ್ಲಿ ಅಂತಂದಾಗ ಒಂದು ಕನ್ನಡ ಸಿನಿಮಾ ನಾವು ಮಾಡ್ತೀವಿ ಅಂತಂದಾಗ ನಮಗ್ ಭಯ ಇರಲ್ಲ. ಯಾಕೆಂತಂದ್ರೆ ನಮ್ಮ ಜನ ನಮ್ಮನ್ನ ಪ್ರೀತಿಸ್ತಾರೆ. ನಮ್ಮನ್ನ ಸರಿ ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪಿದ್ರೂ ತಿದ್ಕೊಂಡು ನಮ್ಮನ್ನ ಅಪ್ಪಿ ಪ್ರೀತಿಸ್ಕೊಂಡು ಗೆಲ್ಲಿಸ್ತಾರೆ ಅಂತ ನಾವು ಈ ರಾಜ್ಯನ ದಾಟಿ ಹೋಗ್ತಾ ಇದೀವಿ. ತಮಿಳ್ನಾಡಿಗೆ ಹೋಗ್ತಾ ಇದೀವಿ, ಹೈದರಾಬಾದ್ಗೆ ಹೋಗ್ತಾ ಇದೀವಿ, ಮತ್ತೆ ಕೇರಳಗೆ ಹೋಗ್ತಾ ಇದೀವಿ, ದೊಡ್ಡದು ಒಂದು ನಾರ್ತ್ ಬಾಂಬೆಗೂ ಕೂಡ ಹೋಗ್ತಾ ಇದೆ. ಅಲ್ಲೆಲ್ಲ ಹೋಗಿ ನಾವು ಅವ್ರ ಜೊತೆ ನಿಂತ್ಕೊಂಡು ನಾವು ಈ ಸಿನಿಮಾನ ತೋರಿಸ್ಬೇಕು ಅಂದ್ರೆ ನಿಮ್ ಪ್ರೋತ್ಸಾಹ, ನಮ್ಮ ಜನಗಳ ಪ್ರೋತ್ಸಾಹ ಎಲ್ಲರದು ಮುಖ್ಯ. ದಯವಿಟ್ಟು ಎಲ್ಲರೂ ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೊ ಮಚ್. ಅರ್ಜುನ್ ಸರ್, ನಿಮ್ಮ ಅಂಬಾರಿಯಿಂದ ಇಲ್ಲಿಯವರೆಗೂ ಪಯಣವನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಬಟ್ ಸೇಮ್ ಕ್ವಶನ್ ನಿಮ್ಗೂ ಕೂಡ. ನೀವು ಒಂದ್ ಸೆಂಟೆನ್ಸ್ ಅಲ್ಲಿ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನೀವೇನ್ ಹೇಳ್ತೀರಾ? ನನಗೆ ಎಲ್ಲಾ ಸಿನಿಮಾನು ನನಗೆ ಮೊದಲನೇ ಮಗು ತರ, ಇದು 6ನೇ ಮಗು ಮೇಡಮ್. ನನಗೆ ಫಸ್ಟ್ ಮಗುಗೆ ಏನ್ ಪ್ರೀತಿ ಇತ್ತೋ ಈ ಮಗುಗೂ ಅಷ್ಟೇ ಪ್ರೀತಿ ಇದೆ. ಈ ಮಗುನ ಫಸ್ಟ್ ಮಗುನ ಎಷ್ಟು ಭಯ ಭಕ್ತಿಯಿಂದ ಪ್ರೀತಿಯಿಂದ ಬೆಳೆಸಿದ್ನೋ ಮತ್ತೆ ಪೋಷಿಸಿದ್ನೋ ಅದೇ ರೀತಿ ಮಾರ್ಟಿನ್ನು ಕೂಡ ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಸಿದೀನಿ, ಅಷ್ಟೇ ಭಯ ಭಕ್ತಿಯಿಂದ ತೆಗ್ದಿದ್ದೀನಿ, ಅಷ್ಟೇ ಭಯ ಭಕ್ತಿಯಿಂದ ನಮ್ಮೆಲ್ಲ ಜನರಿಗೂ ಅರ್ಪಿಸ್ತಾ ಇದ್ದೀನಿ. ಅರ್ಪಿಸ್ಕೊಂಡು ಅವ್ರು ಏನು ನಮಗೆ ಬೆನ್ ತಟ್ತಾರೆ, ನಮ್ಮನ್ನ ಆಶೀರ್ವದಿಸ್ತಾರೆ, ಅವ್ರಿಗೆ ಸರಿ. ಥ್ಯಾಂಕ್ ಯು ಸೋ ಮಚ್. ಉದಯ್ ಮೆಹ್ತಾ ಸರ್, ಸೊ ಡೇಟ್ ಅಂತೂ ಅನೌನ್ಸ್ ಮಾಡಿದ್ರಿ, ಡೇಟ್ ಎಲ್ರಿಗೂ ಗೊತ್ತಾಗಿದೆ. ಸೊ ಇನ್ನಷ್ಟು ಮಾಹಿತಿಯನ್ನ ನಮಗೋಸ್ಕರ ತಿಳಿಸ್ಕೊಡಿ. ಎಲ್ಲರಿಗೂ ನಮಸ್ಕಾರ. ಈಗ ಅಕ್ಟೋಬರ್ 11 ನಾವು ಬರ್ತಾ ಇದ್ದೀವಿ ಅನ್ನೋದು ನಿಮ್ಮ ಮುಂದೆ ಇವಾಗ ಈಗ ತಾನೇ ನಿಮ್ಗೆ ತಿಳಿಸಿದ್ದೀವಿ. ಈ ಟೋಟಲ್ ಜರ್ನಿ ನಮ್ಮದು 2 ವರ್ಷ. ನಮ್ಮ ಡೈರೆಕ್ಟರ್ ಹೇಳ್ದಂಗೆ ನಮ್ಮ ಸಿನಿಮಾದ ಸ್ಕೇಲು ಮತ್ತು ಅದಕ್ಕೆ ಬೇಕಾಗಿರೋ ಟೈಮು, ಪೋಸ್ಟ್ ಪ್ರೊಡಕ್ಷನ್ಗೆ ಒದಗಿಸ್ಬೇಕಾಗಿರೋ ಟೈಮಿಂದ ಒಂಚೂರು ತಡ ಆಯಿತು. ಬಟ್ ಈ ಸಿನಿಮಾ ಕಟ್ಕೊಟ್ಟಿರೋ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ, ನಮ್ಮ ಹೀರೋಗೂ, ನಮ್ಮ ಡೈರೆಕ್ಟರ್ಗೂ ಎಲ್ರಿಗೂ ಶ್ರಮದಿಂದ ಇವತ್ತು ಒಂದು ಪ್ರೌಡ್ ಫಿಲ್ಮ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಇಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ನಾವು ಪ್ರಮೋಷನ್ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಸೊ ಅದರ ಸಲುವಾಗಿ ಒಂದು ವೆಬ್ಸೈಟ್ ಅನ್ನೋದು ನಾವು ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಒಂದು ಲಿಂಕ್ ಇದೆ. ಸೊ ಜನರಿಗೋಸ್ಕರನೇ ನಾವು ಸಿನಿಮಾ ಮಾಡಿರೋದ್ರಿಂದ ಜನ ಏನು ಇಷ್ಟಪಡ್ತಾರೆ, ನೆಕ್ಸ್ಟು ನಮ್ಮ ಸಾಂಗ್ ನೋಡೋಕ್ಕೆ ಇಷ್ಟಪಡ್ತಾರ, ಇಂಟ್ರಡಕ್ಷನ್ ಸಾಂಗ್ ನೋಡೋಕ್ಕೆ ಇಷ್ಟಪಡ್ತಾರ, ಇಲ್ಲ ಟೀಸರ್ ನೋಡೋಕ್ಕೆ ಇಷ್ಟಪಡ್ತಾರ ಅನ್ನೋ ಒಂದು ವೋಟಿಂಗ್ ಪೋಲ್ ಅದರಲ್ಲಿದೆ. ಸೊ ಆ ಒಂದು ಲಿಂಕಿಂದ ಜನರ ಅಭಿಪ್ರಾಯ ಪಡೆದು ಬರೋ ತಿಂಗಳು ಅದನ್ನು ನಾವು ತಿರ್ಗಾ ಇದನ್ನು ನಿಮ್ಮ ಮುಂದೆ ತರ್ತೀವಿ. ಸೊ ಅದ್ರ ಮಾಹಿತಿಗಳು ನಿಮ್ಮ ಮುಂದೆ ಕೊಡ್ತೀವಿ. ಸೊ ಎಲ್ಲರೂ ಪ್ರತಿಯೊಂದು ಹಂತದಲ್ಲೂ ನನ್ನ ಸಿನಿಮಾಗಳಿಗೆ ನಿಮ್ಗಳಿಂದ ಸಿಕ್ಕಿರೋ ಬೆಂಬಲ ಅಪಾರ. ಸೊ ಇದು ಕನ್ನಡದ ಸಿನಿಮಾ, ಕನ್ನಡದಿಂದ ಒಂದು ಸಿನಿಮಾ, ಮತ್ತೊಂದು ಏನೋ ಒಂದು ಸಾಧನೆ ನಾವೆಲ್ಲ ಮಾಡಬೇಕು ಅಂತ ಹೊರಟಿದ್ದೀವಿ. ನಿಮ್ಮೆಲ್ಲರ ಬೆಂಬಲನ ನಾನು ಕೋರ್ತಿದ್ದೀನಿ. ಭಾಳ ಶ್ರಮ ವಹಿಸಿ ಎಲ್ಲರೂ ಕೆಲಸ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ನೀವು ಆಶೀರ್ವಾದ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ. ಈ ನಂಬಿಕೆಯಲ್ಲಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ದಯವಿಟ್ಟು ಸಹಕರಿಸಿ. ಥ್ಯಾಂಕ್ ಯು ಉದಯ್ ಸರ್. ವಿ ಹ್ಯಾವ್ ನೆಕ್ಸ್ಟ್ ಜನ್ ಪ್ರೊಡ್ಯೂಸರ್ ಸೂರಜ್ ಅವರು. ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ನೀವೆಲ್ಲರೂ ನೋಡಿದ್ದೀರಾ ಯಾವ ಥರ ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಐ ಜಸ್ಟ್ ವಾಂಟ್ ಟು ವಿಶ್ ಆಲ್ ಆಫ್ ಯು ಅ ವೆರಿ ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೂರಜ್ ಅವರೇ. ಹಾಗೆ ಇನ್ನ ನಮ್ಮ ಮಾರ್ಟಿನ್ ಅವ್ರನ್ನ ಮಾತಾಡ್ಸ್ಲಿಲ್ಲ ಅಂದ್ರೆ ಹೇಗೆ ಹೇಳಿ. ಅರ್ಜುನ್ ಸರ್ಜಾ ಅವರ ಸ್ಟೋರಿ, AP ಅರ್ಜುನ್ ಅವರ ನಿರ್ದೇಶನದಲ್ಲಿ ಅಭಿಮಾನಿಗಳಿಗೆ ಹಬ್ಬ ಅಕ್ಟೋಬರ್ ಅಲ್ಲಿ. ಸೊ ಈಗ ನಿಮ್ಮ ಮುಂದೆ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಸ್ಪೆಷಲಿ ಎಲ್ಲ ನನ್ನ VIPsಗೆ ಎಲ್ರಿಗೂ ನಮಸ್ಕಾರ.
2-3 ವರ್ಷ ಜರ್ನಿ ಮಾಡಿದ್ವಿ. ನಿಯರ್ ಹಾರ್ಡ್ಲಿ 250 days ಶೂಟ್ ಮಾಡಿದ್ವಿ. ಆಗಲೇ ಸತ್ಯ ಹೆಗ್ಡೆ ಸರ್ ಹೇಳ್ದಂಗೆ ಒಂದು ಫ್ರೇಮು ಕಾಂಪ್ರಮೈಸ್ ಆಗಲಿಲ್ಲ. ಇಷ್ಟು ಬೇಗ ನಾನು ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಆಲ್ಸೋ ಐ ಡೋಂಟ್ ವಾಂಟ್ ಟು ಬಿ ಫಾರ್ಮಲ್. ಇವ್ರಿಗೆ ಸತ್ಯ ಹೆಗ್ಡೆ ಅವ್ರಿಗೆ, ರವಿ ಬೂಸರ್ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಇದು ಅವ್ರ ಸಿನಿಮಾ. ದಿಸ್ ಇಸ್ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಇನ್ವಾಲ್ವ್ ಆಗಿ 100% ಕೊಟ್ಟು ಮಾಡಿರೋಂಥ ಸಿನಿಮಾ. ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಬಂದಿದ್ದ ಕಾರಣ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್. ಆ್ಯಂಡ್ ಆಲ್ಸೋ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅಂದರೆ, ಡೈರೆಕ್ಟರ್ ಹೇಳಿದ್ದು ನಾವು ಫಾಲೋ ಮಾಡಬೇಕು ಅನ್ನೋದು ಒಂದಿತ್ತು. ಅದಕ್ಕಿಂತ ಜಾಸ್ತಿ ಫಸ್ಟ್ ಟೈಮ್ ನಮ್ಮ ಅಂಕಲು ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದು, ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಒಂದಿತ್ತು. ಅದನ್ನು ನಾವು 100% ಕೊಟ್ಟು ತುಂಬ ಶ್ರದ್ಧೆ ಭಯಭಕ್ತಿಯಿಂದ ಮಾಡಿದ್ದೀವಿ. ಈಗ ಸೊ ಫೈನಲಿ ಅಕ್ಟೋಬರ್ 11ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನೀವು ಯಾವ ರೀತಿ ಅದ್ದೂರಿ ಬಹದ್ದೂರು ಭರ್ಜರಿ ಪೊಗರು ಯಾವ ರೀತಿ ಕೈ ಹಿಡಿದು ಆಶೀರ್ವಾದ ಮಾಡಿದ್ರು, ಅದೇ ರೀತಿ ಅಷ್ಟೇ ಶ್ರದ್ಧೆ ಭಯಭಕ್ತಿಯಿಂದ ಈ ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನಿಮ್ಮ ಸ್ನೇಹಿತರಿಗೆಲ್ರಿಗೂ ಮಾರ್ಟಿನ್ ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ದಯವಿಟ್ಟು ಹೇಳಿ. ನಾವು ಇಲ್ಲೇನೆ ಫಸ್ಟ್ ಅನೌನ್ಸ್ ಮಾಡಬೇಕು ಅಂತ ಏನಕ್ಕೆ ಅನ್ಕೊಂಡಿದ್ದೋ ಅಂದರೆ, ನಾವು ಯಾವತ್ತೂ ನಮ್ಮ ರೂಟ್ಸ್ನ ಮರಿಬಾರ್ದು. ನಾವು ಕನ್ನಡದವರು, ನಾವು ಕರ್ನಾಟಕದಲ್ಲೇ ಫಸ್ಟ್ ಅನೌನ್ಸ್ ಮಾಡಬೇಕು. ಅದು ನಮ್ಮ ಕೋರ್ ಅಂತ ಏನು ಕರಿತೀವಿ, ಅಲ್ಲೇ ಅನೌನ್ಸ್ ಮಾಡಬೇಕು ಅನ್ನೋದೊಂದಿತ್ತು. ಸೊ ನಮ್ಮ ಮನೆಗೆ ಫಸ್ಟ್ ಹೇಳಬೇಕು ಅಂತ ನಿಮ್ಗೆ ಹೇಳಿದ್ದೀವಿ. ದಿಸ್ ಈಸ್ ಆಲ್ ಯೋರ್ ಸಿನಿಮಾ, ಟೆಕ್ನಿಷಿಯನ್ಸ್ ಮಾಡಿರೋ ಸಿನಿಮಾ, ನಿಮ್ಮ ಸಿನಿಮಾ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡ್ತೀನಿ ಅಂತ ಒಂದು ಭರವಸೆ ಕೊಡಿ. ನಾವು ಮುಂದಿನ ತಿಂಗಳಿಂದ ಎಲ್ರಿಗೂ ಒಂದು ಕಂಪ್ಲೇಂಟ್ಸ್ ಇತ್ತು, ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದು ಆಬ್ವಿಯಸ್ಲಿ ಒಂದು ಕಂಪ್ಲೇಂಟ್ಸ್ ಇದೆ. ಸೊ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ, ಏನ ನೋಡಬೇಕು ಅನ್ನೋದು ಅವರೇ ಡಿಸೈಡ್ ಮಾಡಲಿ. ಫಾರ್ ಎಕ್ಸಾಂಪಲ್, ಈಗ ಎಲೆಕ್ಷನ್ಸ್ ನಡೀತಾ ಇದೆ. ಎಲೆಕ್ಷನ್ಸ್ ನಡಿಬೇಕಾದ್ರೆ ನಮ್ದು ಒಂದು ಎಲೆಕ್ಷನ್ ಮಾಡೋಣ ಸರ್ ಅಂತ ಒಂದು ಚಿಕ್ಕ ಐಡಿಯಾ ಅಷ್ಟೇ ಇಡೀ ಟೀಮ್ ಡಿಸೈಡ್ ಮಾಡಿದ್ದು. ಸೊ ಒಂದು ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟ್ಗೆ ಲಾಗಿನ್ ಆದರೆ ಯು ಪೀಪಲ್ ಡಿಸೈಡ್ ನೆಕ್ಸ್ಟ್ ಫಸ್ಟ್ ಕಂಟೆಂಟ್ ಟ್ರೈಲರ್ ಬೇಕಾ, ಟೀಸರ್ ಬೇಕಾ, ಅಥವಾ ಒಂದು ಸಿನಿಮಾದ ಒಂದು ಸಾಂಗ್ ಬೇಕಾ, ಅಥವಾ ಒಂದು ಸೀನ್ ಬೇಕಾ. ಯಾವುದಕ್ಕೆ ಜಾಸ್ತಿ ಪರ್ಸೆಂಟೇಜ್ ಬಂದಿರುತ್ತೋ ಒಂದೊಂದು ತಿಂಗಳಲ್ಲಿ 1 ಡೇಗೆ ಅದನ್ನು ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ನೀವೇನು ನೋಡಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ತಾ ಇದ್ದೀರಾ. ಸೊ ಫೈನಲಿ ಇದು ನಮ್ಮ ಸಿನಿಮಾ. ಕನ್ನಡದಿಂದ ನಾವು ಬೇರೆ ಕಡೆ ಹೋಗ್ತಾ ಇದೀವಿ ಅಂದರೆ ನಾವು ಮಾತ್ರ ರೆಪ್ರೆಸೆಂಟೇಟರ್ಸ್ ಅಲ್ಲ, ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಸೊ ರಿಮೆಂಬರ್, ಯು ಆರ್ ಆಲ್ಸೋ ರೆಪ್ರೆಸೆಂಟೇಟರ್ಸ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಿನಿಮಾ ನೋಡಿ. ಲವ್ ಯು ಆಲ್. ಜಯ ಆಂಜನೇಯ. ಅಣ್ಣ ಶಿವರಾಜ್ ಅಣ್ಣ, ಅದಕ್ಕೆ ಅಂತಾನೆ ಒಂದು ವೇದಿಕೆ ಇದೆ, ಅಂದ್ರೆ ಚೇಂಬರ್ ಇಂದ ಅದನ್ನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ. ಸೊ ಅವತ್ತು ಮಾತಾಡೋಣ ಅಣ್ಣ. ಬಟ್ ಈ ಸಿನಿಮಾ ಯಾಕೆಂದ್ರೆ ಈಗ ಸ್ಟಾರ್ಗಳೆಲ್ಲ 3 ವರ್ಷ 4 ವರ್ಷ ಸಿನಿಮಾ ಮಾಡೋಕೆ ಅಭಿಮಾನಿಗಳು ಕಾಯ್ತಾ ಇರ್ತಾರೆ, ಸಿನಿಮಾಗಳಿಲ್ಲದೆ. ಅದಕ್ಕೋಸ್ಕರ ಥಿಯೇಟ್ರಿಗೆ ಯಾರು ಬರ್ತಾ ಇಲ್ಲ ಅನ್ನೋ ಒಂದು ಕೂಗು. ಅದ್ರ ಬಗ್ಗೆ ಒಬ್ಬ ನಟನಾಗಿ ಏನು ಹೇಳ್ತೀನಿ? ಇಲ್ಲ, ಏನು ಹೇಳ್ತೀನಿ ಅಂದರೆ, ಒಂದು ಸೇಂಗ್ ಇದೆ, ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ. ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ, ಹತ್ರ ಹೋದ್ರೇನೆ ತುಂಬ ಕಲ್ಲುಗಳಿದೆ ಅಂತ ಗೊತ್ತಾಗೋದು. ನಮಗೆ ಆದಂಥ ಪ್ರಾಬ್ಲಮ್ಸು, ನಮಗೆ ಆದಂಥ ಡಿಲೇ, ಅದೆಲ್ಲಕ್ಕೂ ರೀಸನ್ಸ್ ಇದೆ. ಸೊ ಅವ್ರ ವ್ಯೂ ನೋಡಿದಾಗ ಕರೆಕ್ಟ್, ನಾವು ಇಷ್ಟು ಡಿಲೇ ಮಾಡಿದ್ರು ಹಂಗು. ಬಟ್ ನಮ್ಮದೇ ಆದಂಥ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಂದು ರೀಸನ್ ಅಂತ ಉಟ್ಕೊಡುತ್ತೆ. ಬಟ್ ಇನ್ಯಾವತ್ತೂ ಲೇಟ್ ಮಾಡಲ್ಲ, ಇನ್ನು ಮುಂದಕ್ಕೆ ಫಾಸ್ಟಾಗಿ ಮಾಡ್ತೀವಿ. ಥ್ಯಾಂಕ್ ಯು. ಅಣ್ಣ ಆಪ್ಷನ್ಸ್ ಇರುತ್ತೆ, ABCD ಅಂತ. ಅಂದ್ರೆ 4 ಸಾಂಗ್ ಇದೆ, ಒಂದು ಟೀಸರ್ ಇದೆ, ಒಂದು ಟ್ರೈಲರ್ ಇದೆ. ಅದರಲ್ಲಿ ಯಾವ್ದು ಫಸ್ಟ್ ಬರ್ಬೇಕಂತ ಅವ್ರಿಗೆ ಡಿಸೈಡ್ ಮಾಡ್ಲಿ, ನಾಟ್ ಸಿನಿಮಾ. 4 ಸಾಂಗು ಪ್ಲಸ್ 1 ಟೀಸರ್ ಅಂಡ್ 1 ಟ್ರೈಲರ್. ಅದರಲ್ಲಿ ಟ್ರೈಲರ್ ಲಾಸ್ಟ್ ಅಲ್ಲೇ ಬರುತ್ತೆ, ಸಿನಿಮಾ ಬಿಫೋರು. 4 ಸಾಂಗು ಮತ್ತೆ ಟೀಸರ್ ಇರೋದ್ರಿಂದ ಅದರಲ್ಲಿ ಯಾವ್ದು ಬೇಕು
ಅನ್ನೋದನ್ನ ಅವ್ರು ಡಿಸೈಡ್ ಮಾಡಿದ್ರೆ ಅವ್ರಿಗೆ ಆಕ್ಷನ್ ಸೀನ್ ತೋರಿಸಿ ಅಂದ್ರೆ ಸಿನಿಮಾಕ್ಕೆ ಬಂದು ನೋಡಿ ಅಂತ ಹೇಳ್ತೀನಿ. ಇಲ್ಲ 4 ಸಾಂಗು ಅಂಡ್ 1 ಟೀಸರ್. ಸರ್ ನಿರ್ಮಾಪಕರು ನಾವೇನೋ ಒಂದು 2-3 ತಿಂಗಳು ರಿಲೀಸ್ ಮಾಡ್ತೀವಿ, 5 ತಿಂಗಳು ತುಂಬ ದೊಡ್ಡ ಗ್ಯಾಪ್ ಅಂತ. ಈಗ ತಾನೇ ನಾನು ಹೇಳಿದೆ, ಧ್ರುವ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇಲ್ಲ, ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಈಗ ಹೇಳಿದೆ. ಈಗ ಹರ್ಡಲ್ಸ್ ಅನ್ನೋದು ತುಂಬ ಇರುತ್ತೆ, ಆಯಿತಾ. ನಮ್ಮ ಉದ್ದೇಶ ಆ್ಯಸ್ ಅ ಪ್ರೊಡ್ಯೂಸರು 1 ತಿಂಗಳು ಮುಂಚೆ ಮಾಡಿದ್ರು ನನಗೆ ಬೆನಿಫಿಟ್. ಸೊ ಯಾವ ಪ್ರೊಡ್ಯೂಸರೂ ಡಿಲೇ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ಇದರಲ್ಲಿ ಈ ಸಿನಿಮಾ, ಈ ಸ್ಕೇಲ್ ಆಫ್ ಸಿನಿಮಾ ಅದು ಮಾಡೋರಿಗೆ ಅನುಭವ ಆದಾಗ ಅದರದ್ದು ಏನೇನು ಎದುರಿಸ್ತೀವಿ ತೊಂದರೆಗಳು. ಯಾಕಂದರೆ ಈ ಪ್ರತಿ ಶೆಡ್ಯೂಲ್ಗೂ ಪ್ರಿಪ್ರೇಷನ್ ಬೇರೆ ಥರ ಕೇಳುತ್ತೆ. ಸೊ ಅದರಲ್ಲದೆ ಒಂದು ಪೋಸ್ಟ್ ಪ್ರೊಡಕ್ಷನ್ಗೆ ಅಂತ ನಾವು ಯಾವಾಗ ಸಿನಿಮಾನ ಕೊಡ್ತೀವಿ, ಅದು ಎಲ್ಲ ಕೆಲಸ ಒಂದು ಅದಕ್ಕೆ ಆದ ಒಂದು ಟೈಮ್ ಬೌಂಡ್ ಕೆಲಸಗಳಿರೋದ್ರಿಂದ ನಮ್ಮ ಸಿನಿಮಾ 2 ಅವರ್ CG ಕೆಲಸ ಇರುತ್ತೆ, ಇದೆ ಇದರಲ್ಲಿ. ಸೊ ಅದರಿಂದ ಅದಷ್ಟು ಒಂದು ಗುಣಮಟ್ಟದಲ್ಲಿ ಬರಬೇಕು ಅನ್ನೋದಕ್ಕೆ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಈಗಲೂ ಅಷ್ಟೇ ನಾವು 5 ಭಾಷೆಯಲ್ಲಿ ನಾವು ರಿಲೀಸ್ ಮಾಡಬೇಕಾಗಿರೋದ್ರಿಂದ ನಮಗೆ ಪ್ರಮೋಷನ್ನು ಮತ್ತು ಎಲ್ಲ ಕಡೆನೂ ನಾವು ನಮ್ಮ ಸಿನಿಮಾನ ಮುಟ್ಟಿಸ್ಬೇಕು, ತಲುಪಿಸ್ಬೇಕು. ಆ ಟೈಮ್ ಇದಕ್ಕೆ ಬೇಕಾಗಿರೋದ್ರಿಂದ ನಾವು ಅದನ್ನು ಮಾಡಿದ್ದೀವಿ. 5 ಭಾಷೆ ಕಂಪ್ಲೀಟ್ ಆಗಿದೆ ಸರ್. ಈಗ ರಿಕಾರ್ಡಿಂಗ್ ಆಗ್ತಾ ಇದೆ, ಮತ್ತು ಬೇರೆ ಭಾಷೆಗಳಲ್ಲಿ ಡಬ್ಬಿಂಗ್ ಆಗ್ತಾ ಇದೆ. ಇಲ್ಲ, ಕನ್ನಡದಲ್ಲಿ ಧ್ರುವ ಸರ್ ಮಾಡ್ತಾರೆ, ಬೇರೆ ಲ್ಯಾಂಗ್ವೇಜ್ಗೆಲ್ಲ ಬೇರೆಯವರು ಮಾಡ್ತಾರೆ. ಸರ್ ಈಗ ಇವಾಗ ನಮ್ಮದು ಲಾಸ್ಟ್ ಟೈಮ್ ಮಾಡಿರೋ ಒಂದು ಟೀಸರ್ ನೋಡಿದ್ದೀರಲ್ಲ ಸರ್, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಕ್ಯಾನ್ವಾಸಲ್ಲಿ ಶೂಟ್ ಮಾಡಿದ್ದೀವಿ ಅಂತ. ಆಮೇಲೆ ಹೆಚ್ಚಿನ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋ ಸಿನಿಮಾ ನಮ್ಮದು. ಸೊ ಇಟ್ ಹ್ಯಾಸ್ ಟೇಕನ್ ಮೋರ್ ನಂಬರ್ ಆಫ್ ಡೇಸ್ ಫಾರ್. ಆಮೇಲೆ ಪ್ರಿಪ್ರೇಷನ್ ಆಲ್ಸೋ ಇಸ್ ಟೇಕನ್ ಲಾಟ್ ಆಫ್ ಟೈಮ್. ಸರ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ, ಪೋಸ್ಟ್ ಪ್ರೊಡಕ್ಷನ್ ಮುಗಿದ ಮೇಲೆ ಪಬ್ಲಿಸಿಟಿ ಬರುತ್ತೆ. ಪಬ್ಲಿಸಿಟಿನೂ ನಮಗೇನು ಅಲ್ಲಿವರೆಗೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಆವಾಗ ಗೊತ್ತಾಗುತ್ತೆ. ಯಾಕಂದರೆ ವಿ ಹ್ಯಾವ್ ನಾಟ್, ಅಂದರೆ ಇಲ್ಲಿಗೆ ಎಂಡ್ ಆಗಿಲ್ಲಲ್ಲ, ರಿಲೀಸ್ವರೆಗೂ ನಾವು ಆಫ್ಟರ್ ರಿಲೀಸ್ ಆಲ್ಸೋ ಪಬ್ಲಿಸಿಟಿ ಕಂಟಿನ್ಯೂ ಆಗುತ್ತೆ. ಸೊ ನಮಗೆ ಬೈ ದ ಟೈಮ್ ಆಫ್ ರಿಲೀಸ್ ವಿಲ್ ಹ್ಯಾವ್ ಆನ್ ಫೇರ್ ಐಡಿಯಾ ನಾವು ಎಲ್ಲಿ ಲ್ಯಾಂಡಿಂಗ್ ಕಾಸ್ಟ್ ಆಗುತ್ತೆ ಅಂತ. ಆಬ್ವಿಯಸ್ಲಿ ತಿಳಿಸ್ತೀನಿ ಸರ್. ಪಾರ್ಡನ್ ಸರ್. ಇಲ್ಲ 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 ಸಿನಿಮಾ 250 ದಿನಗಳ ಶೂಟಿಂಗ್ ಮಾಡಿರೋದ್ರಿಂದ ಪ್ರಮೋಷನ್ಸ್ಗೆ 150 ದಿನಗಳ ಕಾಲಾವಕಾಶ ಇದೆ. ಸೊ ಪ್ರಮೋಷನಲ್ ಸ್ಟ್ರಾಟಜೀಸ್ ಯಾವ ಥರ ಮಾಡಿದ್ದೀರಾ ಅಂತ, ಯಾಕಂದರೆ ನೀವು ಹೇಳ್ತಿದ್ರೆ ತುಂಬ ಹ್ಯೂಜ್ ಸ್ಕೇಲಲ್ಲಿ ಮಾಡಿರ್ತಕ್ಕಂಥದ್ದು, ಎವ್ರಿ ಆಡಿಯನ್ಗೂ ಇದು ರೀಚ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ಸ್ಟ್ರಾಟಜೀಸ್ ಮಾಡ್ತಿದ್ದೀರಾ ಅಂತ. ಯಾಕಂದರೆ ಈಗ ಸಿನಿಮಾ ಸರ್ ಈಗ ವೆಬ್ಸೈಟ್ ಲಿಂಕ್ ಬಗ್ಗೆ ಇವಾಗ ತಾನೇ ಹೇಳಿದ್ದೀವಿ. ಸೊ ನೆಕ್ಸ್ಟ್ ಕಂಟೆಂಟ್ಗಳು ಏನು ನಾವು ಜನರಿಗೆ ಅಪೇಕ್ಷೆ ಪಡ್ತಾರೆ ಅದನ್ನು ನಾವು ಪ್ರತಿ ಹಂತದಲ್ಲೂ, ಅಂದರೆ ವೋಟಿಂಗ್ ಪೋಲ್ ಪ್ರಕಾರ ಏನು ಬರುತ್ತೆ ಅದ್ರ ಪ್ರಕಾರ ನಾವು ಅದನ್ನು ಎವ್ರಿ ಮಂತು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ಈ ಇಂಟೆಂಟು ಎಲ್ಲ ಕಡೆನೂ ನಾವು ರೀಚ್ ಮಾಡಬೇಕಾಗಿರೋದ್ರಿಂದ ನಾವು ಮೇಜರ್ ಮೆಟ್ರೋ ಸಿಟೀಸ್ ಏನು ಇರುತ್ತೆ ಅಲ್ಲೆಲ್ಲ ಒಂದೊಂದು ಇದೇ ಥರದ್ದು ಒಂದು ಲಾಂಚ್ ಮಾಡ್ತೀವಿ. ಹಾಂ, ಬೇರೆ ಭಾಷೆಯಲ್ಲಿ ಹೇಗೆ ಆಗ್ತಿದೆ ಸರ್? ಈಗ ಪಾಕಿಸ್ತಾನ ತೋರಿಸಿದ ಮೇಲೆ ಇಂಡಿಯಾ ಬಂದೇ ಬರುತ್ತಲ್ಲ ಸರ್, ರಿಲೇಟೆಡ್ ಇದೆ ಸರ್, ಖಂಡಿತ ಇದೆ. ಬೇರೆ ಭಾಷೆಯಲ್ಲಿ ಸಿನಿಮಾಗೆ ಹೇಗಾಗ್ತಿದೆ, ಮಾರ್ಕೆಟ್ ಹೇಗಾಗ್ತಿದೆ ಸರ್? ಈಗ ತಾನೇ ನಾವು ರಿಲೀಸ್ ಡೇಟ್ ಹಾಕಿದ್ದೀವಿ ಸರ್. ಇಲ್ಲಿಂದ ನಾವು ತುಂಬಾ ಜನ ಎನ್ಕ್ವೈರೀಸ್ ಮಾಡ್ತಾಯಿದ್ರು. ಲಾಸ್ಟ್ ಟೀಸರಿಂದನೂ ನನಗೆ ಫಾಲೋಅಪ್ ಇದೆ. ಬಟ್ ಎಲ್ಲರೂ ಏನೇ ಬಿಸ್ನೆಸ್ ಮಾಡೋಕ್ಕೆ ಹೋದ್ರೂ ನಿಮಗೆ ಒಂದು ರಿಲೀಸ್ ಡೇಟ್ ಅನ್ನೋದು ಕನ್ಫರ್ಮ್ ಕೇಳ್ತಾರೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಈಗ ಇಟ್ ಈಸ್ ಓಪನ್. ಸೊ ಜನಕ್ಕೆ ಈಗ ಏನು ನಾವು ಯಾವಾಗ ಬರ್ತೀವಿ ಅಂತ ಗೊತ್ತಾದರೆ ಆಟೋಮೆಟಿಕ್ಲಿ ನಾವು ಓಪನ್ ಇದ್ದೀವಿ ಫಾರ್ ಬಿಸ್ನೆಸ್ ಅಂತ. ಅರ್ಜುನ್ ಸರ್, KGF ಕಾಂತಾರ ರಿಲೀಸ್ ಬಳಿಕ ಸೌತ್ ಇಂಡಿಯಾ ಆಗಿರ್ಬೋದು, ಬಾಂಬೆ ಮಾರ್ಕೆಟ್ ಆಗಿರ್ಬೋದು, ಎಲ್ಲವೂ ಕೂಡ
ಪ್ರೆಷರೈಸ್ ಆಗಿ ಕಾಣಿಸ್ತಾ ಇದೆ. ಪ್ಯಾನ್ ಇಂಡಿಯಾ ಅನ್ನೋ ಒಂದು ಟರ್ಮ್ ಬಂದಾಗ ನಿಮಗೂ ಪ್ರೆಷರ್ ಅನ್ನಿಸ್ತಾ ಇದೆಯಾ? 100% ಇದ್ದೇ ಇರುತ್ತೆ ಸರ್. ಅದು 1:10 ಪ್ರೆಷರ್ ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಒಂದು ಸಿನಿಮಾ ಮಾಡೋ ಲೆಕ್ಕ ಅಲ್ಲ ಇದು. 5 ಲ್ಯಾಂಗ್ವೇಜ್ ಅಂದ್ರೆ 5 ಸಿನಿಮಾ ಮಾಡೋ ಲೆಕ್ಕ. 100% ಪ್ರೆಷರ್ ಇದ್ದೇ ಇರುತ್ತೆ. ಎಲ್ಲ ಡಬ್ಬಿಂಗ್, ಸಾಂಗ್ಸು, ಮತ್ತೆ ಇದು ಎಲ್ಲ ಕಡೆ ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲ ಕಡೆ ನಾವು ಪ್ರಮೋಷನ್ಗೆ ಹೋಗ್ಬೇಕು ಅಂತಂದಾಗ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಇಲ್ಲಾಂದ್ರೆ ಬರೀ ಕರ್ನಾಟಕದಲ್ಲಿ ಮಾಡ್ತೀವಿ ಅಂದಾಗ 1 ತಿಂಗಳು ಪ್ರಮೋಷನ್, ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡ್ಬೋದು. ಬಟ್ ಅದೇ ರೀತಿ ನಾವು ಇಡೀ ಎಂಟೈರ್ ಇಂಡಿಯಾ ಮಾಡ್ತೀವಿ ಅಂದಾಗ ಅಲ್ಲೆಲ್ಲ ಹೋಗ್ಬೇಕು, ಅಲ್ಲೆಲ್ಲ ತಲುಪಿಸ್ಬೇಕು ಅನ್ನೋದಕ್ಕೇನೆ ಒಂದು ಟೈಮ್ ಹಿಡಿಯುತ್ತೆ. ಆ ಟೈಮ್ಗೆ ನಾವು ಬ್ಯಾಕ್ ಇದರಲ್ಲಿ ನಾವು ವರ್ಕ್ ಮಾಡಲೇಬೇಕು. ಆ ಬ್ಯಾಕ್ ಇದ್ರಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಆ ಪ್ರೆಷರ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಸರ್, ಈಗ ಅದನ್ನು ಡಿಸೈಡ್ ಮಾಡ್ತೀವಿ. ಈಗ ಜಸ್ಟು ನಾವು ರಿಲೀಸ್ ಡೇಟ್ ಹಾಕಿರೋದ್ರಿಂದ ನೆಕ್ಸ್ಟು ಟೈಪ್ಸ್ ಏನಿರುತ್ತೋ ಅದನ್ನು ನಾವು ತಿಳಿಸ್ತೀವಿ ಸರ್. ಸಿ ಎಫರ್ಟ್ಸ್ ಅಂದಿದ ತಕ್ಷಣ ನಾವೇನು ಎಫರ್ಟ್ ಹಾಕಿದ್ದೀನಿ ಆಸ್ ಅನ್ ಆ್ಯಕ್ಟರ್ ನಾನೇ ಹೇಳ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಇಫ್ ಇಟ್ ಈಸ್ ಸೀನ್ ಆನ್ ಸ್ಕ್ರೀನ್ ಅಂದರೆ ವಿಷನ್ಸಲ್ಲಿ ಏನಾದರೂ ಗೊತ್ತಾಯಿತು ಅಂದರೆ ಅಫ್ಕೋರ್ಸ್ ಎಫರ್ಟ್ ನಾನಂತಲ್ಲ, ಪ್ರತಿಯೊಬ್ಬರು ಆ್ಯಕ್ಟ್ರೂ ಎಲ್ಲ ಸಿನಿಮಾಗೂ ಎಫರ್ಟ್ ಹಾಕ್ತಾರೆ. ಅದು ಕಾಣಿಸ್ಬೇಕು. ಆ ಕಾಣಿಸೋಕ್ಕೆ ನಮಗೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗಬೇಕು. ಸೊ ದಟ್ ಈಸ್ ಡನ್ ಬೈ ಟೆಕ್ನಿಷಿಯನ್ಸ್. ಅದು ಕಾಣಿಸ್ತಾ ಇದೆ ಅಂದರೆ ಆಲ್ ಅಗೇನ್ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಎಫರ್ಟ್. ನಾನು ಪ್ರತಿಯೊಂದು ಸಿನಿಮಾಗೂ 100% ಕೊಟ್ಟೆ ಮಾಡೋದು. ಈ ಸಿನಿಮಾಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಬೇಕಾಗಿತ್ತು ಆ್ಯಂಡ್ ಆಲ್ಸೋ ಫುಲ್ ಹ್ಯೂಜ್ ಆಗಿರಬೇಕಾಗಿತ್ತು. ಸಿನಿಮಾಲಿ ನಾನು ಯೂಶಲಿ ನನ್ನ ಸಿನಿಮಾಲಿ ಡೈಲಾಗ್ಸ್ ಜಾಸ್ತಿ ಇರುತ್ತೆ. ಈ ಸಿನಿಮಾದಲ್ಲಿ ತುಂಬಾ ಕಮ್ಮಿ ಡೈಲಾಗ್ಸ್ ಇರುತ್ತೆ. ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ ಸರ್. ಎಕ್ಸಾಕ್ಟ್ಲಿ. ಅಂಕಲ್ ಫಸ್ಟ್ ಟೈಮ್ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದ್ರಿಂದ ನಾನು ಆಗಲೇ ಹೇಳಿದಂಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಒಂದು ಒಳ್ಳೆ ಡ್ರಾಮಾ ಇದೆ, ಬರೀ ಆ್ಯಕ್ಷನು ಇಲ್ಲ. ನಿಜವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಡ್ರಾಮಾ ಇದೆ, ಎಲ್ರಿಗೂ ಇಷ್ಟಪಡುವಂಥ ಒಂದು ಡ್ರಾಮಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಯಾಕೆಂದರೆ ಅರ್ಜುನ್ ಸರ್ಜಾ ಅಂದರೆ ಪೇಟ್ರಿಯಾಟಿಸಮ್ ಇದ್ದೇ ಇರುತ್ತೆ. ಇಟ್ ವಿಲ್ ಬಿ ಎ ಪೇಟ್ರಿಯಾಟಿಕ್ ಮೂವಿ ಆ್ಯಂಡ್ ಆಲ್ಸೋ ಒಂದು ಸ್ವ್ಯಾಗ್ ಅಂತೂ 100% ಇರುತ್ತೆ. ಇದೆಲ್ಲವೂ ಕೂಡ ರೆಸ್ಪಾನ್ಸಿಬಿಲಿಟಿ ಅನ್ನೋ ವರ್ಡ್ ಪ್ರತಿಷ್ಠೆಗೆ ಏನಾದರೂ ಕನ್ವರ್ಟ್ ಆಗಿಷ್ಟು ಲೇಟ್ ಆಗುತ್ತೆ. ಹಂಗಲ್ಲ. ಇವಾಗ ಒಂದು ಹಳ್ಳಿ ಸಬ್ಜೆಕ್ಟ್ ಮಾಡಿದ್ರು ನಾವು 100% ಕೊಟ್ಟು ಮಾಡ್ತೀವಿ. ಇವಾಗ US ಅಲ್ಲಿ ಶೂಟ್ ಮಾಡಬೇಕು ಅಂದ್ರೂ 100% ಕೊಟ್ಟು ಮಾಡ್ತೀವಿ. ಸಿನಿಮಾ ಕತೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ನಾವು 100% ಕೊಟ್ಟು ಮಾಡಿದ್ದೀವಿ. ಸೊ ಅದಕ್ಕೆ ಇಷ್ಟು ನಂಬರ್ ಆಫ್ ಡೇಸ್ ಆಗಿದೆ. ಆ್ಯಂಡ್ ಆಲ್ಸೋ ಮೇಕಿಂಗ್ ಆಗಲೇ ಕೇಳಿದ್ರು ಸರ್ ಏನು ಬಿಗ್ ಸ್ಕೇಲ್ ಅಂದರೆ ಏನು ಅಂತ. ವಾವ್ ಫ್ಯಾಕ್ಟರ್ಸ್ ಇರುತ್ತೆ ಸರ್. ಆ ವಾವ್ ಫ್ಯಾಕ್ಟರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಸ್ಕೇಲಲ್ಲಿ ಮಾಡಿದ್ರೆ ನಿಮ್ಮ ಹುಡುಗರಿಗೂ ಇಷ್ಟ ಆಗುತ್ತೆ. ಸೊ ಅದನ್ನು ಟ್ರೈ ಮಾಡಿದ್ದೀವಿ ಸರ್. ಈಗ ಎಕ್ಸ್ಕ್ಯೂಸ್ ಮೀ, ಸಿನಿಮಾ ಎಲ್ಲ ಇವಾಗ ಅಕ್ಟೋಬರ್ 11 ಸಿನಿಮಾ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಆ ಸಿನಿಮಾ ನೋಡಿದಾಗ ಡಬಲ್ ಆಕ್ಟಿಂಗ, ತ್ರಿಬಲ್ ಆಕ್ಟಿಂಗ, 5 ಜನನ ಎಲ್ಲ ಗೊತ್ತಾಗತ್ತಲ್ಲ. ಆ ಥರದ್ದು ಸಿನಿಮಾಗೆ ಬಂದಾಗ ಗೊತ್ತಾಗುತ್ತೆ ಸರ್. ಈಗ ಅಕ್ಟೋಬರ್ 11 ಸ್ವಲ್ಪ ರಿಸ್ಕ್ ಅನ್ಸುತ್ತಾ ನಿಮಗೆ ಅಂತ? ಯಾಕಂದ್ರೆ ದೇವರ 1 ಕೂಡ ಹೆಚ್ಚು ಕಡಿಮೆ ಅಕ್ಟೋಬರ್ ಯಾರು ಹೇಳಿ ಸರ್. ಈಗ ಪ್ಯಾನ್ ಇಂಡಿಯಾ, ಇದು ಕೂಡ ಪ್ಯಾನ್ ಇಂಡಿಯಾ, ದೇವರ ಪಾರ್ಟ್ 1 ಕೂಡ ಪ್ಯಾನ್ ಇಂಡಿಯಾ, ಒಂದೇ ಒಂದು ದಿವಸ ಗ್ಯಾಪ್, ಸ್ವಲ್ಪ ರಿಸ್ಕ್ ಅನ್ಸುತ್ತಾ ಅಂತ ಹೇಳಿದ್ರೆ ಅದನ್ನ ನೋಡಿ ನೀವು ಡೇಟ್ ಅನೌನ್ಸ್ ಮಾಡಿದ್ರ? ಇಲ್ಲ ಸರ್, ವಿಜಯದಶಮಿ ಅನ್ನೋದು ನಮ್ಮ ಕನ್ನಡ ನಾಡಿನ ಅದ್ಭುತವಾದಂತ ಒಂದು ಹಬ್ಬ. ವಿಜಯದಶಮಿಗೆ ಅಂತಂದ್ರೆ ನಾವೆಲ್ಲರೂ
ಏನಾದರೂ ಒಂದು ಕೊಡ್ಲೇಬೇಕು. ಒಂದು ನಮ್ಮ ಕನ್ನಡದಲ್ಲಿ ಅಂತಂದ್ರೆ 3-4 ಸಿನಿಮಾ ರಿಲೀಸ್ ಆಗ್ತಾ ಇತ್ತು. ನಮ್ಮ ವಿಜಯದಶಮಿಗೆ ನಮ್ದೊಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ರೆ ನಮಗೆ ಸರ್ ಕನ್ನಡಕ್ಕೆ ಎರಡು ಪ್ಯಾನ್ ಇಂಡಿಯಾ ಕ್ಲಾಶ್ ಏನಾದ್ರೂ ಅಫೆಕ್ಟ್ ಆಗುತ್ತೆ, ಎರಡು ಫಿಲ್ಮ್ಗಳಿಗೆ ಅಫೆಕ್ಟ್ ಆಗುತ್ತಾ? ಇಲ್ಲ, ಕ್ಲಾಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂಡದಿಂದ ನಮ್ಮ ಸಿನಿಮಾ ಬರ್ತಾ ಇದೆ, ಅವ್ರ ತಂಡದಿಂದ ಅವ್ರ ಸಿನಿಮಾ ಬರ್ತಾ ಇದೆ. ಯಾಕೆಂತಂದ್ರೆ ನಮ್ಮ ಇಂಡಿಯಾದಲ್ಲಿರುವಂತ ಥಿಯೇಟರ್ಸ್ 2 ಸಿನಿಮಾನ ತಡ್ಕೊಳ್ಳುವಂತ ಕೆಪಾಸಿಟಿ ಇರುವಂತ ಥಿಯೇಟರ್ಸ್ ಇದೆ ಸರ್ ನಮ್ಮ ಇಂಡಿಯಾದಲ್ಲಿ. 2 ಸಿನಿಮಾನ ವಿಜಯದಶಮಿ ಟೈಮಲ್ಲಿ ನೋಡುವಂತ ಜನನು ನಮ್ಮ ದೇಶದಲ್ಲಿದ್ದಾರೆ. ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ರ ಸಿನಿಮಾಗೆ, ಬಿಸಿ ಇದ್ದಿದ್ದಕ್ಕೋಸ್ಕರ ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಮ್ಸ್ ಆದ್ರೆ ಇಲ್ಲ, ಸಿನಿಮಾ ಆದ್ಮೇಲೆ ಅವ್ರು ಮುಗಿಸಿದ್ರು, ಅದಾದ್ಮೇಲೆ ಬಂದು ಅಪ್ರೋಚ್ ಆದರು. ಸಿನಿಮಾ ಶೇಡ್ ಒಂದು ನೋಡಿದವಾಗ ಸೊ ನನಗೊಂದು ಮಾಡಬೇಕು ಅಂತ ಅನಿಸ್ತು. ಅದ್ರ ಜೊತೆಗೆ ಅವ್ರ ಅಪ್ರೋಚು ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಸ್ಕೋರ್ ಒಪ್ಕೊಂಡೆ. ನಿಮ್ಮ ಸಿನಿಮಾಗ ರೀಸೆಂಟ್ ಸಿನಿಮಾಗಳಲ್ಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿರ್ತೀರ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯಾವ ಥರ ಬಳಸಿದ್ರಿ? ಸೊ ಈ ಸಿನಿಮಾದಲ್ಲಿ ನನ್ನ ಪ್ರೀವಿಯಸ್ ಯಾವ ಶೇಡ್ಗಳನ್ನು ನೀವು ಇದರಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಒಂದು ಹೊಸ ರವಿ ಬಸವಣ್ಣ ನೋಡ್ತೀರಾ 100% ಅದಂತ ಹೇಳ್ಬೋದು. ಅದ್ರ ಜೊತೆಗೆ ಸೊ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಒಂದು ಓಪನ್ ಅಪ್ ನನಗೆ ಕೊಟ್ಟಾವಾಗ ಸೊ ಅದಕ್ಕೊಂದು ಸ್ಪೇಸ್ ಕೊಟ್ಟರು. ಅದ್ರ ಜೊತೆಗೆ ನಿರ್ದೇಶಕರು ಹೀರೋ ಇಬ್ಬರು ಒಂದು ಬೇರೆ ಥರದ ಇಲ್ಲಿ ತನಕ ನಾನು ಮಾಡಿದ ಶೇಡ್ನೆಲ್ಲ ಬಿಟ್ಟು ಒಂದು ಏನು ಕಂಪ್ಲೀಟ್ ತೊಳೆದು ಇದನ್ನು ಬೇರೆ ಥರ ಮಾಡಬೇಕು ಅಂತ ಹೇಳಿನೇ ಸ್ಕೋರ್ ಇಟ್ಕೊಂಡಿದ್ದು. ಎಕ್ಸ್ಪ್ರೆಷನ್ ನಮ್ಗೆ ಸಾಥ್ ಕೊಟ್ಟಂಥ ಎಡಿಟರ್ಸು ತುಂಬ, ಯಾಕಂದರೆ ಇಲ್ಲಿ ಕೀಪ್ ಆನ್ ವರ್ಕ್ ಮಾಡ್ತಾ ಇರ್ತೀವಿ. ಅದ್ರದ್ದು ಲ್ಯಾಗ್ಸ್ಗಳನ್ನ ಇದನ್ನೆಲ್ಲ ನೋಡ್ಕೊಂಡು ಒಂದು ಟೀಮ್ ಥರ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಒಂದು ಫ್ಯಾಮಿಲಿ ಥರ ಆಗಿದ್ದೀವಿ ಆಲ್ರೆಡಿ. ಸೊ ತುಂಬ ನೋಡ್ತೀರಾ ಸಿನಿಮಾದಲ್ಲಿ 100% ಒಂದು ಬೇರೆ ಶೇಡನ್ನ ನೋಡ್ತೀರಾ ಸಿನಿಮಾದಲ್ಲಿ. ಬಾಲಿವುಡ್ ಹೋಗಿ ಸಲ್ಮಾನ್ ಖಾನ್ ಅವರ ಅಂತಿಮ ಸಿನಿಮಾ ಎಲ್ಲ ಮಾಡಿದ್ರಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಹಂಗಾಗಿ ನಿಮಗೆ ಒಂದು ಪಲ್ಸ್ ಗೊತ್ತಿರುತ್ತೆ, ಅಂದರೆ ಸೌತ್ಗೂ ನಾರ್ತ್ಗೂ ಯಾವ ಥರದ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಂಥ ಬೆಸ್ಟ್ ಫಿಲಮ್ ಅನಿಸುತ್ತೆ ಸರ್? ಯಾಕಂದರೆ ನೀವು ಥ್ರೂಔಟ್ ದ ಮೂವಿ ಜರ್ನಿ ಮಾಡಿದ್ದೀರಿ. ನಾನು ಇದನ್ನ ಇಂಟರ್ನ್ಯಾಷನಲ್ ಅಂತಲೇ ಫೀಲ್ ಮಾಡಿದ್ದೀನಿ ಸರ್. ಸೊ ನಾನು ಕನ್ನಡದಲ್ಲೂ ಇಲ್ಲ, ಬಿಟ್ಟು ಬೇರೆ ಶೇಡನ್ನ ಟ್ರೈ ಮಾಡಿದ್ದೀನಿ. ಸೊ ಒಂದು ಇಂಗ್ಲೀಷ್ ಸಿನಿಮಾ ನಾವು ಹೋಗಿ ಥಿಯೇಟರ್ ಕೂತಾವಾಗ ನಮ್ಗೆ ಏನು ಫೀಲ್ ಆಗುತ್ತೆ ಆ ಫೀಲ್ನ ಈ ಸಿನಿಮಾದಲ್ಲಿ ನೀವು ಖಂಡಿತ ಮಾಡ್ತೀರಾ, ಆ ಭರವಸೆ ಕೊಡ್ಬೋದು. ಒಂದು ಶಾರ್ಟ್ ರೀಶೂಟ್ ಮಾಡಿಲ್ಲ ಸರ್. ಅಂದ್ರೆ ಈ ಸಿನಿಮಾಗೆ ಶೂಟ್ ಜಾಸ್ತಿ ಮಾಡಿದ್ದೀವಿ, ರೀಶೂಟ್ ಯಾವುದು ಮಾಡಿಲ್ಲ. ಅವಾಗಲೇ ನಾವು ಅನೌನ್ಸ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಅಕ್ಟೋಬರಲ್ಲೇನೋ ಕಮಿಟ್ ಮಾಡಿದ್ವಿ ಆಡಿಯೋ. ಕನ್ನಡದಲ್ಲೇ ಅವತ್ತಿಗೆ ಹೈಯೆಸ್ಟ್ ಪ್ರೈಸ್ಗೆ ಸೇಲ್ ಮಾಡಿದ್ವಿ. ಅರ್ಜುನ್ ಸರ್, 12 ವರ್ಷಗಳಿಂದ ನೋಡ್ತಾ ಇದ್ದೀರಾ ಧ್ರುವ ಸರ್ಜಾ ಅವರನ್ನ. ಒಬ್ಬ ನಟನಾಗಿ ಹೇಗೆ ಮೋಲ್ಡ್ ಆಗಿದ್ದಾರೆ ಅನ್ಸುತ್ತೆ ನಿಮಗೆ ಈ ಸಿನಿಮಾದಲ್ಲಿ? ಮೋಲ್ಡ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡೈಲಿ ಮೋಲ್ಡ್ ಆಗ್ತಾ ಇರ್ತಾರೆ. ಇದು ಅಂತಂದ್ರೆ ಅದಕ್ಕೆ ಮೋಲ್ಡ್ ಆಗ್ತಾರೆ, ಇನ್ನೊಂದು ಅಂದ್ರೆ ಇನ್ನೊಂದಕ್ಕೆ ಮೋಲ್ಡ್ ಆಗ್ತಾರೆ. ಅವರು ಆಲ್ರೆಡಿ ಮೋಲ್ಡ್ ಆಗಿ ಏನೋ ಒಂದು ಇದೇ ತರ ಇದ್ದಾರೆ, ಇವ್ರಿಗೆ ಇದೇ ಮಾಡ್ಬೇಕು ಅಂತ ಏನಿಲ್ಲ. ಏನೇ ಮಾಡಿದ್ರು ಅದಕ್ಕೆ ತಕ್ಕನಾಗಿ ಮೋಲ್ಡ್ ಆಗ್ತಾ ಇರ್ತಾರೆ. ಡೇ ಬೈ ಡೇ ಇವತ್ತಿಗಂದ್ರೆ ಇವತ್ತಿಗೆ, ನಾಳೆಗಂದ್ರೆ ನಾಳೆಗೆ, ಇನ್ನೊಂದೇನೋ ದೊಡ್ಡದು ಅಂದ್ರೆ ದೊಡ್ಡದು, ಚಿಕ್ಕದು ಅಂದ್ರೆ ಚಿಕ್ಕದು, ಅದಕ್ಕಿಂತ ದೊಡ್ಡದು ಅಂದ್ರೆ ದೊಡ್ಡದು. ಆ ರೀತಿ ಪ್ರತಿಯೊಂದು ನಾವೇನ್ ಹೇಳ್ತೀವಿ ಅದಕ್ಕೆ ಮೋಲ್ಡ್ ಆಗ್ತಾ ಹೋಗ್ತಾ ಇರ್ತಾರೆ. ಇದೇ ತರ ಅನ್ನೋದು ಪರ್ಟಿಕ್ಯುಲರ್ ಏನಿಲ್ಲ ಧ್ರುವನ್ ವಿಚಾರದಲ್ಲಿ. ಹಂಗಾಗಿನೇ ವೆರೈಟಿ ಆಫ್ ಸಿನಿಮಾಗಳು. ಅದ್ದೂರಿ ಆದ್ಮೇಲೆ ಇದು ಯಾವುದು ಬಹದ್ದೂರ್ ಆದ್ಮೇಲೆ ಭರ್ಜರಿ, ಪೊಗರು ಆದ್ಮೇಲೆ ಮಾರ್ಟಿನ್ ಆದ್ಮೇಲೆ ಇವ್ರದ್ದು ಕೇಳಿ. ಅಂದ್ರೆ ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಇರುವಂತ ಸಿನಿಮಾಗಳು. ಅದರಲ್ಲಿ ಎಲ್ಲದಕ್ಕಿಂತ ವಿಶೇಷವಾಗಿರುವಂತದ್ದು ಮಾರ್ಟಿನ್ ಕ್ಯಾರೆಕ್ಟರೈಸೇಷನ್. ಸಿನಿಮಾ ಅಂತ ಬಂದಾಗ ಬಾಡಿ ಹೆಂಗ್ ಬೇಕು ಹಂಗೆ ಚೇಂಜ್ ಮಾಡ್ಕೊಬಿಡ್ತೀರಾ. ಸೊ ಅದರಲ್ಲಿ ಹೆಲ್ತ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಯಟ್, ವರ್ಕೌಟ್ ಅಂತ ಮಾಡ್ತಿರ್ತೀರಾ. ಸೊ ಈ ಹೆಲ್ತ್ ಅಪ್ಸೆಟ್ ಇಂಥವೆಲ್ಲ 100% ಆಗೇ ಆಗುತ್ತೆ. ಹೇಗೆ ಮೇಂಟೈನ್ ಮಾಡ್ತೀರಾ? ಸಿನಿಮಾಗೋಸ್ಕರ ಇಷ್ಟೊಂದು ಡೆಡಿಕೇಶನ್ ಇರ್ತಿರಲ್ಲ, ಹೇಗೆ ಅಂತ ಹೇಳಿ? ಇಲ್ಲ, ಹೆಲ್ತ್ ಬಗ್ಗೆ ಅಂದರೆ ಇವಾಗ ವೆಯ್ಟ್ ಕಮ್ಮಿ ಆಗಬೇಕು ಅಂದ್ರೂ ಒಂದು ಪ್ರೊಸೀಜರ್ ಇರುತ್ತೆ. ನಾನೇನು ನೋಡ್ತೀನಿ ಅಂದರೆ ಫ್ಯಾಟಿ ಲಿವರ್ ಬರುತ್ತೋ ಇಲ್ವೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊತೀನಿ. ಮತ್ತು ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನು ಮಾಡ್ತೀನಿ. ಆ್ಯಂಡ್ ಆಲ್ಸೋ
ನಾನು ಸ್ವಲ್ಪ ಕೇರ್ ಮಾಡ್ತಾರೆ. ನನ್ನ ಜೊತೆಗೆ ವರ್ಕೌಟ್ ಮಾಡಿಸೋರಲ್ಲ ಟ್ರೈನರ್ಸ್ ಎಲ್ಲ ತುಂಬಾ ಪರ್ಟಿಕ್ಯುಲರ್ ಆಗಿ ಇಷ್ಟೇ ತಿನ್ನಬೇಕು, ಇಷ್ಟೇ ಕ್ಯಾಲೋರೀಸ್ ತಿನ್ನಬೇಕು, ಇದನ್ನೆಲ್ಲ ಕರೆಕ್ಟಾಗಿ ಟ್ರೈನ್ ಮಾಡ್ತಾರೆ. ಸೊ ಸಣ್ಣ ಆಗೋದು, ದಪ್ಪ ಆಗೋದು, ಅಫ್ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರೇ. ಸಿನಿಮಾ ಅಂತ ಬಂದಾದ್ಮೇಲೆ ನಮ್ಮ ಅಳುಬ್ರು ಎಲ್ಲರೂ ಮಾಡಿದಾರಲ್ಲ, ಅಣ್ಣವ್ರು ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಶಂಕರಣ್ಣ ಇರ್ಬೋದು, ಅಂಬರೀಷ್, ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರಲ್ಲ. ಸೊ ಅವ್ರನ್ನ ಫಾಲೋ ಮಾಡ್ತಾ ಇದೀವಿ. ಬಟ್ ನೀವು ಹಂಗಲ್ಲ, ತಿಂಗಳುಗಳ ಕಾಲ ಅಥವಾ ಒಂದಿಷ್ಟು ದಿನಗಳ ಕಾಲದಲ್ಲಿ ಇಳಿಸ್ಬಿಡ್ತೀರಲ್ಲ. ಅವತ್ತು ನೋಡಿ ಹಂಗಿದ್ರಿ, ಇವತ್ತು ನೋಡ್ರಿ ಫುಲ್ ಸ್ಲಿಮ್ ಆಗಿದ್ದೀರಾ. ಸೊ ಅದಕ್ಕೋಸ್ಕರ ಕೇಳ್ತೇನೆ ನಾನು, ಅದು ಹೇಗೆ ಸಾಧ್ಯ ಅಂತ ಹೇಳಿ. ಪರ್ಸನಲ್ ಟಿಪ್ಸ್ ಮೇಡಮ್. ಯೂಸ್ ಆಗಿದೆ. ಆ ಲುಕ್ಕಲ್ಲಿ ಎಷ್ಟು ಪುಟಾನ್ ವೆಯ್ಟಾ 108 kg ಇದೆ ಮೇಡಮ್ ಮಾರ್ಟಿನ್ ಮಾಡಿದಾಗ. ಈಗ ನೆಕ್ಸ್ಟ್ ಮೂವಿ KD ಮಾಡಿದಾಗ 83 ಇದೀನಿ ಮೇಡಮ್. ಈಗ ಅದೇ 82 83 ಅರ್ಜುನ್ ಸರ್ ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಒಂದು ಸಿನಿಮಾ ಮಾಡಬೇಕಾದ್ರೆ ಅವಾಗಿಂದ ಒಂದು 3 ವರ್ಷ 4 ವರ್ಷ ಹಿಡಿಯುತ್ತೆ. ಆ ಸಂದರ್ಭದಲ್ಲಿ ಕೆಲವರು ಮಾತಾಡಿದ್ದಿದೆ ಅನ್ನೋದು ಮಾತನ್ನ ಹೇಳಿದ್ರಿ. ಮಾರ್ಟಿನ್ಗೂ ಈ ಮಾರ್ಟಿನ್ ಸಿನಿಮಾ ವಿಚಾರಕ್ಕೂ ನಿಮಗೆ ಅದೇ ತರ ಮಾತುಗಳು ಬಂದಿದ್ಯಾ? ಅಲ್ಲ, ಮಾತುಗಳು ಬಂದಿದ್ಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸ್ಥಿತಿಗೆ ಹಂಗೆ ಮಾತುಗಳು ಬಂದಿದ್ದು. ಯಾಕೆಂತಂದ್ರೆ ಅಂಬಾರಿ 83 ಡೇಸ್ ಮುಗಿಸಿದ್ದು ಸಿನಿಮಾ, ಫಸ್ಟ್ ಸಿನಿಮಾ ನಮ್ದು. ಅಂದ್ರೆ ಹೋಗ್ತಾ 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 ಅಂದಾಗ ಇವಾಗ ಅದ್ದೂರಿ ಅಂತ ಸಿನಿಮಾ ಮಾಡಿದಾಗ ಯಾರು ಪ್ರೊಡ್ಯೂಸರ್ಸ್ ಯಾರು ಇರಲಿಲ್ಲ. 5 ಜನ ಪ್ರೊಡ್ಯೂಸರ್ ಚೇಂಜ್ ಆದ್ರೆ ಅವತ್ತು. ಪ್ರೊಡ್ಯೂಸರ್ಸ್ ಇಲ್ಲ ಅಂತಂದಾಗ ಒಬ್ಬ ಹೊಸ ಹೀರೋನ ಇಟ್ಕೊಂಡಾಗ ದುಡ್ಡನ್ನ ತಗೊಂಬಂದು ಸಿನಿಮಾ ಮಾಡೋದು ಒಬ್ಬ ನಿರ್ದೇಶಕನಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಆ ಸಿನಿಮಾ ಮಾಡಿದವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ಯಾಕೆಂತಂದ್ರೆ ನಾನು ಮಾಡಿದ್ದಂತ 5 ಸಿನಿಮಾದಲ್ಲಿ 4 ಹೊಸಬರಿಗೆ ಮಾಡಿದಂತ ಸಿನಿಮಾ. ಹೊಸಬರಿಗೆ ಅಂತಂದಾಗ ಯಾವುದೇ ಗಾಂಧಿನಗರದ ಪ್ರೊಡ್ಯೂಸರ್ ಆಗಲಿ, ಫೈನಾನ್ಷಿಯರ್ ಆಗಲಿ ಯಾರು ದುಡ್ಡು ಕೊಡಲ್ಲ. ನಮ್ಮ ಫ್ರೆಂಡ್ಸು ಅಥವಾ ಯಾರಾದ್ರೂ ಸಿನಿಮಾ ಮೇಲೆ ನಾನು ಒಂಚೂರು ಸಿನಿಮಾದಲ್ಲಿ ನನಗೇನೋ ಹೆಸರು ಬೇಕು ಅಂತಂದವ್ರು ಒಂದು 50 ಲಕ್ಷ ಕೊಡ್ತಾರೆ, ಇಲ್ಲ ಅಂದ್ರೆ ಒಂದು 20 ಲಕ್ಷ ಕೊಡ್ತಾರೆ. ಈ ತರ 10 ಲಕ್ಷ 20 ಲಕ್ಷ 50 ಲಕ್ಷ ಈ ತರ ಕಿತ್ಕೊಂಡ್ಬಂದು ಮಾಡಿದ ಸಿನಿಮಾನೇ 4 ಸಿನಿಮಾ. ಯಾವುದು? ಅಂಬಾರಿ, ಅದ್ದೂರಿ, ರಾಟೆ ಅಂಡ್ ಕಿಸ್. ಇದಕ್ಕೆ ಯಾರು ಪ್ರೊಡ್ಯೂಸರ್ ಇದ್ದೇ ಇರ್ಲಿಲ್ಲ. ಅದ್ದೂರಿ ಅಂತೂ ಬೈ ಎಷ್ಟಾಯ್ತು ಅಂದ್ರೆ 3 ಲಕ್ಷ ಆಯ್ತು ಕೊಡೋಣ ಅಂದ್ರೆ ಬನ್ನಿ ಶೂಟಿಂಗ್ ಹೋಗೋಣ ಅಂತ 3 ದಿವಸ ಶೂಟ್. ಅಂದ್ರೆ ಯಾವ ರೀತಿ ಅಂದ್ರೆ ಮಾಡ್ತಾ ಇದ್ದಿದ್ದು, ಈಗ ಒಂದು 60,000 ಸಿಕ್ತು ಅಂದ್ರೆ 60,000ಕ್ಕೆ ತಕ್ಕನಾಗಿ ನಾವು ಆ ಸೀನ್ ಹಾಕೋತಾ ಇದ್ವಿ. ಒಂದಿನ 3 ಲಕ್ಷ ಸಿಕ್ತು ಅಂದ್ರೆ 3 ಲಕ್ಷಕ್ಕೆ ಎಷ್ಟು ಒಂದು 5 ದಿನ ಶೂಟ್ ಮಾಡ್ಬೋದ ಮಾಡ್ತಾ ಇದ್ವಿ. ಅವತ್ತು ಗಾಂಧಿನಗರದ ಪ್ರೊಡ್ಯೂಸರು ಬಂದಿರ್ಲಿಲ್ಲ, ಗಾಂಧಿನಗರದ ಯಾರು ಡಿಸ್ಟ್ರಿಬ್ಯೂಟರ್ ನಮ್ಗೆ ಯಾರು ದುಡ್ಡು ಕೊಟ್ಟಿರ್ಲಿಲ್ಲ. ನಾವು ಕಷ್ಟಪಟ್ಟು ಎಲ್ಲಾ 4 ಸಿನಿಮಾದಲ್ಲೂ ಅಂದ್ರೆ ಅದನ್ನ ಭಿಕ್ಷೆ ಅಂತ ಬೇಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಆ ಸಿನಿಮಾ ಮೇಲೆ ಪ್ರೀತಿ ಇತ್ತು. ಅದಕ್ಕೋಸ್ಕರ ದುಡ್ಡು ತಗೊಂಬಂದು ಹಾಕಿ ಸಿನಿಮಾ ಮಾಡಿದ್ವಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸಿನಿಮಾ ಲೇಟ್ ಆಗ್ತಾ ಇತ್ತೆ ಹೊರತು ನಾವ್ ಯಾವ್ದೋ ಒಂದು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ ಮಾಡಿದಾಗ ಏನಾಗುತ್ತೆ, ಎಲ್ಲ ಗಾಂಧಿನಗರದಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಯಾರು ಡಿಸ್ಟ್ರಿಬ್ಯೂಟರ್ಗಳು ದುಡ್ಡು ಕೊಡ್ತಾರೆ, ಫೈನಾನ್ಷಿಯರ್ಸ್ ದುಡ್ಡು ಕೊಡ್ತಾರೆ, ಎಲ್ಲರೂ ದುಡ್ಡು ಕೊಡ್ತಾರೆ. ಹೊಸಬ್ರಿಗೆ ಅಂತ ಸಿನಿಮಾ ಮಾಡಿದಾಗ ಒಂದ್ಸತಿ ಫೋನ್ ಮಾಡಿದ್ರೆ ಎತ್ತಾರೆ, 2ನೇ ಸತಿಗೆ ಯಾಕೆಂತಂದ್ರೆ ಸರ್ ಒಂಚೂರು ಒಂದು 10 ಲಕ್ಷ ದುಡ್ಡು ಬೇಕಾಗಿತ್ತು ಸರ್ ಅಂತಂತಂದ್ರೆ ಹೌದಾ ಒಂದ್ 2 ದಿನ ಟೈಮ್ ಕೊಡಿ ಅಂತಾರೆ. ನೆಕ್ಸ್ಟ್ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ. ಅದು 5 ಸತಿ ಆದ್ಮೇಲೆ ನಾವೇ ತಿಳ್ಕೊಬೇಕು ಇವ್ರಿಗೆ ಈ ಸಿನಿಮಾಗೆ ದುಡ್ಡು ಕೊಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಹಂಗಾಗಿ ನನ್ನ ಎಲ್ಲಾ ಸಿನಿಮಾಗಳು ಲೇಟ್ ಆಗ್ತಾ ಇತ್ತು. ಬಟ್ ಫಸ್ಟ್ ಸಿನಿಮಾಗೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ. ಯಾಕೆಂತಂದ್ರೆ ಫಸ್ಟ್ ಸಿನಿಮಾಗೆ ರಂಗನಾಥ್ ನಾಯ್ಡು ಅನ್ನೋರೊಬ್ರು ಸಿನಿಮಾ ಮಾಡಿದ್ರು. ಲೂಸ್ ಮಾದ ಯೋಗಿದ ಅಂಬಾರಿ ಸಿನಿಮಾ ಮಾಡ್ಬೇಕಾದ್ರೆ 83 ಡೇಸ್ ಅಲ್ಲಿ ಒಂದು ದಿನಾನು ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ. ಸತ್ಯ ಹೆಗ್ಡೆ ಅವರೇ ನನಗೆ ಕ್ಯಾಮ್ರಾಮನ್, ಮತ್ತೆ ಮೋಹನ್ ಬಿ ಕೆರೆ ಸರ್ ನನಗೆ ಆರ್ಟ್ ಡೈರೆಕ್ಟರ್. ಅದು ಬೇಗ ಮುಗಿದೋಯ್ತು. ಯಾವಾಗ ಏಪ್ರಿಲ್ 4th ಏನೋ ಶುರು ಮಾಡಿದ್ವಿ, ನೆಕ್ಸ್ಟ್ ಜನವರಿ 30th ರಿಲೀಸ್ ಮಾಡಿದ್ವಿ. 9 ತಿಂಗಳಲ್ಲಿ ಮುಗಿದೋಯ್ತು ಸಿನಿಮಾ ಮಾಡಿ ಎಲ್ಲ ರಿಲೀಸು ಮಾಡ್ಬಿಟ್ವಿ. ಬಟ್ ಅದಾದ್ಮೇಲೆ ಅದ್ದೂರಿಗೆ ಶುರು ಮಾಡಿದ್ವಿ. ಅದ್ದೂರಿಗೆ ಅಂದ್ರೆ ತಿಂಗಳಲ್ಲಿ 2 ದಿನ ಶೂಟಿಂಗ್, 4 ದಿನ ಶೂಟಿಂಗ್ ಬರ್ತಾ ಇತ್ತು. ಅದು 1 ವರ್ಷ 6 ತಿಂಗಳೇನೋ ತಗೊಂಡ್ವಿ, ಅದನ್ನು ಮುಗಿಸಿದ್ವಿ. ಅದಾದ್ಮೇಲೆ ರಾಟೆ ಮತ್ತೆ ಐರಾವತ 2 ಅಟ್ ಎ ಟೈಮ್ ನಡೀತಾ ಇತ್ತು. ಅದು ಒಂದೇ ವರ್ಷದಲ್ಲಿ ರಿಲೀಸ್ ಆಯ್ತು. ಮತ್ತೆ ಕಿಸ್ ಅಂತ ಬಂದಾಗ ಕಿಸ್ಸಲ್ಲೂ ಅಷ್ಟೇ ಯಾರೊಬ್ರು ಫಸ್ಟ್ ಸಿನಿಮಾ ಶುರು ಮಾಡ್ಕೊಂಡ್ವಿ. ಸಿನಿಮಾ ಶುರು ಮಾಡಿದಾಗ ನಡೀತಾ ಇತ್ತು. ಅದಾದ್ಮೇಲೆ ಬಡ್ಜೆಟ್ ಜಾಸ್ತಿ ಅಂತಂದಾಗ ಇಲ್ಲ ಇದನ್ನ ನಮ್ಮ ಕೈಲಿ ಆಗಲ್ಲ, ಇದನ್ನ ನಾವು ರಿಲೀಸ್ ಮಾಡಕ್ ಆಗಲ್ಲ ಅಂತಂದ್ರು. ನಾನು ಅವಾಗ ಏನ್ ಮಾಡಿದೆ, ಓಕೆ ನಿಮಗೆ ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾದ್ರೆ ನಾನೇ ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ 5 ಕೋಟಿ ಸೆಟಲ್ಮೆಂಟ್ ಮಾಡ್ಬಿಟ್ಟು ನಾನೇ ಪ್ರೊಡ್ಯೂಸರ್ ಆಗಿ ನಾನು ಸಿನಿಮಾ ರಿಲೀಸ್ ಮಾಡಿದೆ. ಇದೆಲ್ಲ ಹಿಂದೆ ಇರುತ್ತೆ ಒಬ್ಬ ನಿರ್ದೇಶಕನಿಂದೆ. ಬಟ್ ಈ ಸಿನಿಮಾ ಡಿಲೇ ಆಗೋದಕ್ಕೆ ಕಾರಣ ಒಂದು ದೊಡ್ಡ ದೊಡ್ಡ ಸೀಕ್ವೆನ್ಸ್ಗಳಿತ್ತು, ಮತ್ತೆ ಮಳೆ ಬರ್ತಾ ಇತ್ತು, ಮತ್ತೆ ಧ್ರುವ ಅವ್ರದ್ದು 2 ಸಿನಿಮಾನೂ ನಡೀತಾ ಇತ್ತು. ಕೆಡಿನೂ ನಡೀತಾ ಇತ್ತು, ಮಾರ್ಟಿನೂ ನಡೀತಾ ಇತ್ತು. ಡೇಟ್ಸ್ಗಳು ಅದು ನಡೀತಾ ಇತ್ತು. ಮತ್ತೆ ಅದಾದ್ಮೇಲೆ ಒಂದೆಷ್ಟು
240 days, ಒಂದು 50 ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು, ಇದು ಮೊಕೋಬೋಟ್ ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ವಿ. ಅದು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಅದೇನಂತಂದ್ರೆ ಒಂದು ದಿನಕ್ಕೆ 3 ಶಾಟ್ ತೆಗಿಯೋಕ್ಕಾಗೋದು, 3 or 4 ಶಾರ್ಟ್ಸು. ಅದಲ್ಲದೆ ಅಂದ್ರೆ ಲೇಯರ್ ಬೈ ಲೇಯರ್, ಒಂದೊಂದು ಶಾರ್ಟ್ನ 3 ಸರಿ 4 ಸರಿ ಶೂಟ್ ಮಾಡಬೇಕು. ಒಂದು ಬ್ಯಾಕ್ ಡ್ರಾಪ್ ಲೇಯರ್ ಶೂಟ್ ಮಾಡಬೇಕು, ಇನ್ನೊಂದು ಆರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡಬೇಕು, ಪ್ರಾಪರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡಬೇಕು. ಮತ್ತೆ ಒಂದ್ಸತಿ ನಾವು ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕಲ್ಲಿ ಹೋಗಿ ನಿಲ್ಲಬೇಕು ಕ್ಯಾಮ್ರಾ. ಅದನ್ನ ಮಾರ್ಕ್ ತಗೊಳ್ಳೋದಕ್ಕೆ ಒಂದೊಂದು ಶಾರ್ಟ್ 1 hour ತಗೋತಾ ಇತ್ತು. ಹಿಂಗಾಗಿ ನಾವು ಅನ್ಕೊಂಡಿದ್ದು 28 days 32 days ಅಂತ ಅನ್ಕೊಂಡಿದ್ವಿ. 10 days ಜಾಸ್ತಿ ಆಯ್ತು. ಅದಲ್ಲದೆ 10 ದಿನ ಮಳೆಗೆ ಸಿಗಾಕೊಂಡ್ವಿ ನಾವು. ಹಿಂಗಾಗಿ ಜಾಸ್ತಿ ದಿನಗಳಾಗುತ್ತೆ ಹೊರತು ಇಂಟೆನ್ಷನ್ ಇಲ್ಲಿ ಅಲ್ವೇ ಅಲ್ಲ. ದೊಡ್ಡ ಹೀರೋ ಸ್ಟಾರ್ ಅಂತಂದಾಗ ಈ ಪ್ರಾಬ್ಲಮ್ಸ್ಗಳು ಬರೋಲ್ಲ. ಈ ಸಿನಿಮಾದಲ್ಲಿ ಆ ತರದ್ದು ಅಂತ ಹೇಳ್ತಲ್ಲ, ಇಂದಿನ ನನ್ನ ಎಲ್ಲಾ ಸಿನಿಮಾಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಅಯ್ಯೋ ಹಂಗನ್ಬಿಟ್ರೆ ಅಣ್ಣ ನಿಮ್ ಬಾಯಿಗೆ ಸಕ್ಕರೆ ಆಗಲ್ಲ, ಮೈಸೂರು ಪಾಕು ಅಂಗಡಿನೇ ತಂದು ಹಾಕ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದಾರೆ ಒಂದ್ಸತಿ, ಇನ್ನು ರೀ ರೆಕಾರ್ಡಿಂಗ್ ಆದ್ಮೇಲೆ ಇನ್ನೊಂದ್ಸರಿ. ಮಾತ್ರ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ, ಬೇರೆ ಭಾಷೆಗಳಲ್ಲಿ ಬೇರೆ ಡಬ್ ಮಾಡ್ತಾರೆ. ಅರ್ಜುನ್ ಸರ್ಜಾ ಸರ್ಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ, ಒಳ್ಳೆ ರ್ಯಾಪೋ ಇದೆ ಬೇರೆ ಲ್ಯಾಂಗ್ವೇಜ್. ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಬೇರೆ ಸ್ಟಾರ್ ಹೀರೋಗಳ ಕೈಯಲ್ಲಿ ಏನಾದರೂ ಅಥವಾ ಒಳ್ಳೆ ಟೆಕ್ನಿಷಿಯನ್ಸ್ ಕೈಯಲ್ಲಿ ಏನಾದರೂ ವಾಯ್ಸ್ ಡಬ್ ಮಾಡಿಸೋ ಪ್ಲಾನ್ ಮಾಡಿದ್ರೆ ಹೇಗೆ? ಇಲ್ಲ, ಧ್ರುವ ಸರ್ದು ಆಲ್ರೆಡಿ ತಮಿಳು ಮತ್ತು ತೆಲುಗು ವಾಯ್ಸು ಹಿಂದಿನ ಸಿನಿಮಾ ಮಾಡಿರೋರೇ ಮಾಡ್ತಾ ಇದ್ದಾರೆ. ಬೇರೆ ಲ್ಯಾಂಗ್ವೇಜಸ್ ಮಲಯಾಳಂ ಮೇಲೆ ಅದೇ ಮಲಯಾಳಂದು ಅವ್ರಿಗೆ ಹೇಳಿದ್ದೀವಿ. ಸೊ ಹಿಂದಿ ಒಂದು ಟೆಸ್ಟ್ ವಾಯ್ಸ್ ಆಗಬೇಕು, ಅದಾಗುತ್ತೆ. ಅದಾದ್ಮೇಲೆ ತಿಳಿಸ್ತೀನಿ ಯಾರು ಅಂತ. ಇವ್ರು ತಮಿಳ್ ವಾಯ್ಸ್ ಚೆನ್ನಾಗಿದೆಯಲ್ಲ, ಇವ್ರ ಕೈಯಲ್ಲೇ ತಮಿಳ್ ಮಾಡಿಸ್ಬೋದಿತ್ತು. ಇಲ್ಲ ಸರ್, ಮಾಡಲ್ಲ ಅಂತಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಗೆ ಗೊತ್ತು ಇನ್ನಷ್ಟು ಪ್ರಶ್ನೆಗಳು, ಇನ್ನಷ್ಟು ಕ್ಯೂರಿಯಾಸಿಟಿ ನಿಮ್ಮಲ್ಲಿದೆ ಅಂತ. ಎಲ್ಲ ಇವತ್ತೇ ಮುಗಿಸ್ಬಿಟ್ರೆ ನೆಕ್ಸ್ಟ್ ಟೈಮ್ ಏನು ಕೇಳ್ತೀರಿ ಹೇಳಿ. ನೆಕ್ಸ್ಟ್ ಟೈಮ್ ಮತ್ತೆ ಸಿಗೋಣ, ಮತ್ತಷ್ಟು ವಿಚಾರಗಳನ್ನು ಹಂಚ್ಕೊಳ್ತೀವಿ. ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಉದಯ್ ಸರ್, ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಹ್ಯಾಂಡ್ ಓವರ್ ದ ಬುಕ್ಗೆ. ದಯವಿಟ್ಟು ನೀವೆಲ್ಲರೂ ಈ ಸಿನಿಮಾ ಜೊತೆ ಜರ್ನಿಯಾಗಿ ಎಲ್ಲರೂ ಒಟ್ಟಿಗೆ ಜರ್ನಿ ಆಗೋಣ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಎಂಕರೇಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಕ್ಟೋಬರ್ 11ನೇ ತಾರೀಕು ಎಲ್ಲರೂ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿ. ವಿ ಕ್ಯಾನ್ ಪ್ರಾಮಿಸ್ ಯು ವಿಲ್ ನೆವರ್ ಎವರ್ ಡಿಸಪಾಯಿಂಟ್ ಯು. ಅಕ್ಟೋಬರ್ 11 ನೀವೆಲ್ಲರೂ ಪ್ರೌಡ್ ಆಗ್ತೀರಾ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಜಯ ಆಂಜನೇಯ. ಗ್ರೂಪ್ ಫೋಟೋ. ಸರಿ ಸುದರ್ಶನ್. ಪ್ರವೀಣ್, ಅಶ್ವಿನ್, ಮಹೇಶ್, ಮುತ್ತು ಎಲ್ಲ, ಕೃಷ್ಣ ಎಲ್ಲ ಬರ್ರಿ. ಬಡ ಬನ್ನಿ. ವಿಶ್ವನಾಥ್, ಮಹಾಪ್ರಭುಗಳ ರಮೇಶ್ ಸರ್, ಸ್ವಾಮಿ ಸರ್, ದರ್ಶನ್, ರಮೇಶ, ಇವರು ಪಾಂಡ ಇಲ್ಲಿ. ಹಾಂ, ಓಕೆ. ಸತೀಶ ಬಾರ. ಸನ್ ಮಹೇಶ್, ನವರಸನ್ ಬನ್ನಿ. ನವರಸನ್ ಬನ್ನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಭರತ್ ಹೋಗಿ.
ಸೆಂದಿಲ್ ನಡೆಸ್ತೀನಿ ಟೈಮ್ ಆಗಿಲ್ಲ ಮನೆಗೆ ಹೋಗ್ಬೇಕು ಅನ್ಕೊಂಡು ಬಿಡ್ಬೇಕು ಅನ್ಕೊಂಡು ಬಗ್ಗೆ